ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ಕಾಲ ಕಳೆಯಲು ಬೇಡ, ಕ್ಷಣದೊರಗಿನ ಅರ್ಧ ಕ್ಷಣವಾದರೂ ನಿಮ್ಮ ನಿಜದ ನೆನಪು ನಿಂದೊಡೆ ಮುಕ್ತಿ ಕಾಣ ಅಂತ. ಸುಳ್ಳ ವ್ಯರ್ಥ ಗೆಳತಿ. ಅಲ್ಲಿ ದೇವ್ರದಾನ, ಇಲ್ಲಿ ದೇವ್ರದಾನ, ಕಲ್ಲು ಕಟ್ಟಿಗೆಯಾಗ ಹುಡುಕಿಯಾಡಿ ದನದಿ ಇಲ್ಲದ ದೇವರನ್ನು ಹುಡುಕ್ತಿ. ಅದು ಇಲ್ಲದಲ್ಲಿ ಇದ್ದಲ್ಲಿ ಬಿಟ್ಟು ಇಲ್ಲದಲ್ಲಿ ಹುಡುಕಿ ಸುಳ್ಳ ದನಿತೀನಿ ಅಂತ. ಎಲ್ಲಿದಾನ, ಅಲ್ಲಿದಾನ, ಇಲ್ಲಿದಾನ ಅಂತ ತಿರುಗ್ತಿ. ಅದಾನ ಎಲ್ಲಾರು ಭೇಟಿಯಾಗಿ ಅವನು ಯಾರಿಗಾರ ದೇವ್ರು ಎಷ್ಟು ಗುಡಿ ಗುಂಡಾರ ನಡ್ಕೋತೀರಿ, ಎಷ್ಟು ದೇವರು ದಿನರು ದೇವಸ್ಥಾನಗಳು ಅಡ್ಡಾಡ್ತೀರಿ, ಯಾರಿಗಾರ ಭೇಟಿಯಾಗಿ ಅವನು ಸುಳ್ಳ ವೇಳೆ ಕಳೆದಲ್ವ. ವ್ಯರ್ಥ ಆತಲ್ಲ ನಿನ್ನ ವೇಳೆ ಎಲ್ಲ. ಒಬ್ಬರು ನೋಡಿ ಒಬ್ಬರು ಗತಾನುಗತಿಕೋ ಲೋಕಃ ಅಂಧೋ ಒಂದೇನ ನಿಯತೆ ಅಂತ. ಅಂತೇನಾಯ್ತು, ಭಾಳ ಮಂದಿ ಹೊಕ್ಕಾರಲ್ಲಿ ನಾನು ಹೊಂಟ ಏನ್ ಮಾಡಿದೆ ಅಲ್ಲಿ, ಮಂದಿ ಎಷ್ಟು ಹೊಕ್ಕಾರಲ್ಲಿ ಅದನ್ನ ನೋಡಿ ಹೋಗ್ತಿದ್ರು ಐತೇನಲ್ಲಿ. ಒಂದು ಅರ್ಧ ನಿಮಿಷ ನಿನ್ನಲ್ಲಿ ಐತೆ ಅನ್ನೋದು ನಿನಗೆ ಹೊಳಿ ಬಂದಲ್ಲ. ಜನ್ಮ ಹೋಗೋ ತನಕ ಇದನ್ನೇ ವಿಚಾರ ಮಾಡಿದ್ರೆ ಹೊಳೆದ್ರೆ ಪುಣ್ಯ ನಿಂದ ಇಲ್ಲ. ಮತ್ತು ಅದ ಚಾಡಿನ ಹೊರಗನ ಹೋಗತಿ, ಹೇಳ್ಕೊಂಡು ಹೋಗತಿ. ಏನ್ ಬಹಿರ್ಮುಖ ವೃತ್ತಿ ಏನ್ ಮಾಡ್ತೈತಿ, ಮಾನವನನ್ನು ಎತ್ತು ಒಯ್ತೈತಿ ಹೇಳಕ್ ಬರ್ತದೆ. ಏನ್ ಅದಕ್ಕೆ ಅದರಿಂದ ಹಿಂದಕ್ಕೆ ಸರಿ. ಎಷ್ಟೆಷ್ಟು ಹಿಂದಕ್ಕೆ ಸರಿತಿ ಬಹಿರ್ಮುಖ ವೃತ್ತಿಯಿಂದ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಅದಕ್ಕೆ ಹೇಳ್ಯಾರ ಅವ್ರು, ಮೆಲ್ಲ ಮೆಲ್ಲ ನೀವು ಒಳ ಸರಿ ಇತ್ತ, ಒಳ್ಳೆಯ ಬಟ್ಟೆಯ ನಾರ ಇತ್ತ. ಬಟ್ಟೆ ಅಂದ್ರೆ ಮಾರ್ಗ, ಒಳ್ಳೆಯ ಮಾರ್ಗ, ಸುಖದ ಮಾರ್ಗ ಯಾವ್ದು ಅನ್ನೋದು ವಿಚಾರ ಮಾಡು. ಇದು ಸುಖದಾಯಕವಾದದ್ದು, ದುಃಖದಾಯಕ, ಇದರಿಂದ ಲಾಭ ಐತೋ ಏನು ಹಾನಿ ಐತೋ ಹಂಗ ವಿಚಾರ ಎಲ್ಲರೂ ಮಾಡ್ತಾರಂತ ಮಾಡಿರ. ಬಹಳ ಮಂದಿ ಮಾಡ್ತಾರಂತ ನಡ್ಕೊಂತಾರಂತ ಪ್ರಸಿದ್ಧಿ ಆಗೈತೆ ಅಂತ ಅದಕ್ಕೆ ಬೆನ್ನ ಹತ್ತಕ್ ಹೋಗ್ಬೇಡ. ಯಾಕ್ರಿ, ಸ್ವತಃ ನೀನ ವಿಚಾರ ಮಾಡಿ ನೋಡ್ಕೊ. ಏನ್ ನೀವ್ ಅನುಭವಕ್ಕೆ ಬಂದ್ರೆ ನಂಬದ, ನಾ ಹೇಳ್ತಾನಂತ ನಂಬೇಡ ಅಂದ್ರ ಅದು. ನಿಮ್ಮಂದ್ರೆ ನಿನ್ನ ನಿಜವಾದ ಇರುವಿನ ನಿಮ್ಮನ್ನ ನೀವು ನಂಬ್ರಿ. ದೇವ್ರನ್ನ ನಂಬ ಬದ್ಲಿ ನಿಮ್ಮನ್ನ ನೀವು ನಂಬ್ರಿ. ಅನ್ಯವಾಗಿ ಐತೆ ಅಂತ ಕಲ್ಪಿಸ್ಕೊಂಡಿದ್ ದೇವ್ರಂದ್ರೆ ಯಾಕ್ರಿ, ಈಗ ಇದ್ದದ್ದನ್ನ ನಂಬ್ರಿ ನೀವು. ಇದ್ದ ವಸ್ತು ನೀನ ಅದಿ. ದೇವ್ರ ಅದಾನ ಇಲ್ಲ ಅಂತ ಅದಾನಂತಿರೋ ಇಲ್ಲ ಅಂತಿರೋ ಆಚಾರ ಅಂದ್ರೆ ನೀ ಅದಿಯಲ್ಲೋ ನೋಡ್ಕೊಂಡು. ನೀ ಇದ್ದವ ಯಾವಾಗಲೂ ಇದ್ದದ್ದ ದೇವ್ರು. ಇಲ್ಲದನ್ನೆಲ್ಲ ಕಲ್ಪಿಸ್ಕೊಂಡ್ರೆ ನಾವು ದೇವ್ರಂತ ಏನಾರು ಕಲ್ಪಿಸ್ಕೊಂಡೇವಿಲ್ಲ. ದೇವರನ್ನ ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಕಲ್ಪನೆಗೆ ಬಂದದ್ದು ಅದು ಯಾವುದೂ ದೇವರಲ್ಲ. ಎಲ್ಲ ದೇವರೆಲ್ಲ ಕಲ್ಪಿತದವು. ಅದು ಕಲ್ಪಿಸ್ಲಿಕ್ಕೆ ಬಾರದ್ದು, ಕಲ್ಪನೆಗಳಿಗೆ ನಿಲ್ಕದ್ದದು. ಏನಂತ ಕಲ್ಪಿಸ್ಕೊಂಡು ವರ್ಣನ ಮಾಡಕ್ಕೂ ಬರೋದಿಲ್ಲ. ಯಾಕ್ರಿ, ಆ ರೂಪನೂ ಅಲ್ಲ ಅದು ಕಲ್ಪಿಸ್ಲಿಕ್ಕೆ, ರೂಪ ಕಲ್ಪಿಸ್ಕೊಂಡಿ. ನಾಮನೂ ಅಲ್ಲ, ನಾಮ ಕಲ್ಪಿಸ್ಕೊಳ್ಳಿಕ್ಕೆ. ಆಕಾರ ಇಲ್ಲದಕ್ಕೆ ಆಕಾರ ಕಲ್ಪಿಸ್ಕೊಂಡಿ, ನಾಮ ಇಲ್ಲದಕ್ಕೆ ನಾಮ ಕಲ್ಪಿಸ್ಕೊಂಡಿ. ವರ್ಣಿಸ್ಲಿಕ್ಕೆ ಬಾರದನ್ನು ವರ್ಣನ ಮಾಡ್ಕೊಂತ ಕುಂತಿ. ಈ ತಪ್ಪು ಮಾಡಿದೀನಿ ಅಂತ ಶಂಕರಾಚಾರ್ಯ ಅವನೇ ಹೇಳ, ನಿನ್ನ ಅವರ್ಣನೀಯತ್ವಕ್ಕೆ ಚ್ಯುತಿ ತಂದೆನು ನಿನ್ನನ್ನು ವರ್ಣಿಸಿ ಅಂತ. ನಿನ್ನನ್ನು ಗುರುತಿಸಿ ನಿನ್ನ ನಿರಾಕಾರತ್ವಕ್ಕೆ ಚ್ಯುತಿ ತಂದೆನು ಅಂತ. ಇವನು ತಪ್ಪು ಮಾಡೇನ ಅಂತ ಹೇಳ್ಯಾರ ಅವರು. ಅನುಭವದ ವರಿಗೆ ಹೆಚ್ಚು ನೋಡಿದ್ರೆ ಇವೆಲ್ಲ ವ್ಯರ್ಥಪ ಅನಿಸ್ತದ ನೋಡಿ. ಅದಕ್ಕೆ ನೀ ಮೊದಲು ಈ ವಿಚಾರಕ್ಕೆ ಮುಖ ಕೊಡು. ವಿಚಾರಕ್ಕೆ ಮುಖ ಕೊಡದ ಹೊರತು ಏನು ವಿಚಾರದ ಫಲ ಇದು. ಇದು ಬೋಳೆ ಭಕ್ತಿ ಫಲ ಆದ್ರೆ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಅನುಭವಕ್ಕೆ ಬರುವಂತದ್ದಲ್ಲಿ. ಸ್ವತಃ ನೀನ ವಿಚಾರ ಮಾಡ್ಬೇಕು. ಸ್ವಂತ ಪ್ರಜ್ಞೆ ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡಿ. ಯಾರಿಗೆ ಸ್ವಂತ ಪ್ರಜ್ಞೆ ಜಾಗೃತ ಆಗುದಿಲ್ಲ ಅವ್ರಿಗೆ ಇದು ಹೊಳಿದಿಲ್ಲ ಅಂತ. ಏನ್ ಅಂಧಾನುಕರಣೆ ಉಪಯೋಗ ಆಗುದಿಲ್ಲ. ಅವ್ರು ಮಾಡ್ತಾರಂತ ನೀನು ಮಾಡೋದು ಉಪಯೋಗ ಆಗೋದಿಲ್ಲ. ಅದು ಮೂಢ ಮಾಡ್ಕೊಂತ ಬಂದದ್ದು ನಮ್ಮ ಹಿರಿಯರು ಮಾಡ್ತಾರಂತ. ಅದು ಎಷ್ಟರ ಮಟ್ಟಿಗೆ ಸರಿ ಐತಿ ನೋಡ್ಕೊಂಡು ವಿಚಾರ ಮಾಡಿ ನೋಡ್ಕೊಂಡು. ಏನ್ ಭಾಳ ನಮ್ಮ ಮನ್ಯಾಗ ಪದ್ಧತಿ ಐತ್ರಿ ಮಾಡ್ಕೊಂತ ಬಂದೇವು ಅಂತಂದ್ರೆ
ಹೌದಿಲ್ಲ? ಮೂಢ ಮೂಢ ನಂಬಿಕೆ ಅವನ್ನೆಲ್ಲ ಮಾಡ್ಕೊಂತ ಬಂದು ಅದು ಯೋಗ್ಯತೆ ಅಯೋಗ್ಯತೆ ನೋಡ್ಕೊ. ನಮ್ಮ ಮನ್ಯಾಗ ಮದ್ವಿ ಮಾಡ್ಬೇಕಾದ್ರೆ, ಮಕ್ಕಳು ಮದ್ವಿ ಮಾಡ್ಬೇಕಾದ್ರೆ ಬೆಕ್ಕನ್ ಡಬ್ಬಾಕಿ ಮಾಡೋದ್ರಿ ಪದ್ಧತಿ ಐತಿ ನಮ್ಮ ಮನ್ಯಾಗ. ಅವಾಗ ಎಂತ ಬೇಕಾರೆ ಆಗೋಲ್ಲ, ನೀವು ಹುಟ್ಟಿಸೋದು ಬೇಡ ಅದನ್ನ, ಮತ್ತೆ ಹುಟ್ಸ್ಯಾರ ಅದನ್ನ ಮತ್ತೆ ಐತೇನ. ಅದ್ ನಮ್ಮ ಮನ್ಯಾಗ ಪದ್ಧತಿ ಐತ್ರಿ ಅಂತೇಳಿ ಅದನ್ನ ಅವ್ ಮನ್ಯಾಗ, ನಮ್ಮ ಮನ್ಯಾಗ ಮದ್ವಿ ಮಾಡ್ಬೇಕಾದ್ರೆ ಬೆಕ್ಕನ್ ಡಬ್ ಮಾಡಿ ಹಾಕಿ ಮದ್ವಿ ಮಾಡೋದ್ರಿ ಅಂತ. ಅದು ಓಡಾಡ್ತತೆ ಅಂತ ಅವಾಗ ಮುಚ್ಚರ್ಲಿ ಅಂದಾರ. ಅದನ್ನ ನೋಡಿ ಅವು ಅನುಕರಣೆ ಮಾಡೋ, ಅಂಧಾನುಕರಣೆ ಓಡಾಡ್ತತೆ ಅಂತೇಳಿ ನಮ್ಮ ಮನ್ಯಾಗ ಅದ್ ಪದ್ಧತಿ ಅಂತ ಬೆಕ್ಕನ್ ಡಬ್ಬ ಹಾಕಿ ಮದ್ವಿ ಮಾಡೋದು. ಮೊದಲು ಒಂದು ಬೆಕ್ಕನ್ ಹಿಡಿದು ಇಂಥವೆಲ್ಲ ಮೂಢನಂಬಿಕೆಗಳು. ಏನ್ ಮಾಡುವ ಅವನ್ನೆಲ್ಲ? ತನಗೆ ಏನು ಬೇಕಾಗೈತೆ ಅಲ್ಲ ನಿಲ್ಲಲಿಕ್ಕೆ ವಾಲ್ಯ ಅಂದ್ರೆ ಮುಕ್ತಿ ಹೆಂಗಾಕತಿ ಅದು? ಅದ್ರ ಬಗ್ಗೆ ಅಜ್ಞಾನ ಅದ ನಿನಗೆ. ಇದ ಎಲ್ಲ ದುಃಖಕ್ಕೆ ಕಾರಣ. ಸುಖ ಎಲ್ಲೈತೆ ಅನ್ನೋದು ಗೊತ್ತಿಲ್ಲದೆ ಇರುದ ದುಃಖಕ್ಕೆ ಕಾರಣ ಆಗೈತೆ. ಇಂಥಲ್ಲಿ ಐತೆ ಅನ್ನೋದು ಅಗಳೆ ಗೂಟ ಬಡ್ದಂಗ ಆಗ್ಬೇಕು ನೋಡಿ. ಸುಖವೆಲ್ಲಿ? ತನ್ನಲ್ಲಿ. ಸುಖವೆಲ್ಲಿ? ತನ್ನಲ್ಲಿ. ಹಂಗಾರೆ ತಾನು ಯಾರು? ಈ ಶರೀರದಾಗ ಶರೀರ ಹಂಗಾರೆ ಅಲ್ಲ ನೀನು. ಯಾವ ಇಂದ್ರಿಯಗಳು ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ನಿನ್ನಿಂದ ಅರಿವಿಸ್ಗಳು ಯಾವು ನೀನಲ್ಲ, ಅರಿವು ನೀನು. ಯಾವಾಗಲೂ ಇದ್ದು ಇರುವು ನೀನು, ಆನಂದ ಸ್ವರೂಪ ನೀನು. ಅದ ಸುಖರೂಪವಾದದ್ದು. ಯಾವಾಗಲೂ ಇದ್ದದ್ದು, ಎಲ್ಲವನ್ನ ಅರಿತಕ್ಕಂಥದ್ದು ಯಾವ್ದೈತಿ ಅದು ಸುಖರೂಪವಾದದ್ದು. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವಾಗಲೂ ಇದ್ದದ್ದು ಯಾವ್ದೈತಿ, ಎಲ್ಲವನ್ನ ಅರಿತಕ್ಕಂಥದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಸುಖದ ಲಕ್ಷಣಗಳು ಗೊತ್ತು ಗುರಿ ಇರಲಿಲ್ಲ. ಏನಾರ ಜಡವಾದದ್ದನ್ನ ಒಂದ್ ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿದ್ದದ್ದು ಅದು ಸುಖರೂಪ ಐತನು? ಅದು ದೇವ್ರ ಹೌದನು? ಅದು ದೇವ್ರ ಅಲ್ಲ. ಅದು ಸುಖರೂಪವಾದಂತ ವಸ್ತು ಅಲ್ಲ. ಒಂದ್ ಅವಸ್ಥೆ ಒಳಗದವ ನಿಮ್ಮ ಕಲ್ಪಿಸ್ಕೊಂಡು ಹೆಣದೇವ್ರು ಗಂಡದೇವ್ರು, ಮತ್ತೊಂದು ಅವಸ್ಥೆ ಒಳಗೆ ಎಲ್ಲಿದ್ದಾವ್ರಿ ಅವು? ಕನಸಿನಾಗೂ ಇಲ್ಲ, ನಿದ್ದೆ ಒಳಗೂ ಇಲ್ಲ. ಒಂದ್ ಅವಸ್ಥೆ ಒಳಗೆ ಕಲ್ಪಿಸ್ಕೊಂಡು ಇವನು ಅವು ಯಾವ ಅಲ್ಲ. ನೀ ಹೆಂಗ ಎಲ್ಲಾ ಅವಸ್ಥೆ ಒಳಗದಿಯಲ್ಲ, ಎಚ್ಚರಿಕೆ ಒಳಗೂ ನೀನ ಅದಿ, ಕನಸಿನಾಗೂ ಅದನ್ನ ನೀನ ನೋಡ್ತಿ, ನಿದ್ದಿನೂ ನೀನ ಅನುಭವ ಮಾಡ್ತಿ. ಅಲ್ಲಿ ಯಾರು ಇಲ್ಲ ಅಂತ ಹೇಳ್ಬೇಕಾದ್ರೆ ನೀ ಇದ್ದೇ ಹೇಳ್ಬೇಕಾಕತಿ. ನಿದ್ದ್ಯಾಗ ಯಾರು ಇದ್ದಿದ್ದಿಲ್ರಿ, ಏನು ಇಲ್ರಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೆಂಗ್ ಗೊತ್ತಾಯ್ತು ನಿನಗ ಯಾರು ಇಲ್ಲ ಅನ್ನೋದು? ಅಲ್ಲಿ ನಿನ್ನ ಇರುವಿಕೆ ಸಿದ್ಧಿಸ್ತೈತಿ. ಯಾರು ತನ್ನ ಆತ್ಮನ ಅಭಾವವನ್ನು ಅನುಭವಿಸಲಾರರು. ತನ್ನ ಇರುವಿಕೆಯನ್ನು ಅಲ್ಲಗಳಿಲಿಕ್ಕೆ ಆಗುದಿಲ್ಲ. ಎಲ್ಲವನ್ನ ಅಲ್ಲಗಳಿತಾನ. ನಿಮ್ಮನ್ನು ಬಿಟ್ಟು ನಿಮ್ಗೆ ಇರಾಕ್ ಬರ್ತೈತೇನೋ? ಎಲ್ಲವನ್ನು ಬಿಟ್ಟು ಇರಾಕ್ ಬರ್ತೈತಿ. ದೇಹಾದಿಗಳನ್ನು ಬಿಡ್ತಿ, ಇವೆಲ್ಲ ನಾನು ಸಂಬಂಧ ಇಲ್ಲ ಅಂತ ನೀವು ಅಲ್ಲದನ್ನು ಬಿಡಾಕ್ ಬರ್ತೈತಿ. ಅದಕ್ಕೆ ಮುಕ್ತಿ ಅಂತಾರೆ. ನೀವು ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀವಾಗಿ ಉಳ್ಕೋದನ್ನ ಮುಕ್ತಿ ಅಂತ. ಅಲ್ಲದನ್ನು ಹಿಡ್ಕೊಂಡ್ರೆ ದುಃಖ ಪಡ್ಲಿಕ್ಕತಿ. ಯಾಕೆ ನಮಗೆ ದುಃಖ ಆಗೈತಿ? ನೀವು ಅಲ್ಲದನ್ನ ನೀವು ಹಿಡ್ಕೊಂಡು ಕುಂತೀರಿ. ಎಲ್ಲಿ ತನಕ ಅದನ್ನ ನೀವು ಅಲ್ಲದನ್ನ ನೀವು ಅಲ್ಲ ಅಂತ ತಿಳಿದು ಕೈ ಬಿಡೋದಿಲ್ಲ, ಅಲ್ಲಿ ತನಕ ನಿನಗ ದುಃಖದಿಂದ ಬಿಡುಗಡೆ ಇಲ್ಲ, ಮೋಕ್ಷ ಇಲ್ಲ. ಅಲ್ಲದ್ರ ಮ್ಯಾಗ ಮೋಹ ಉಂಟಾಗೈತಿ. ನೀನ ಕಲ್ಪಿಸ್ಕೊಂಡದ್ದು ಹೋಗಲ್ಲ. ನೀನ ಕಲ್ಪಿಸ್ಕೊಂಡ ಅದಕ್ಕೆ ನೀನ ಮೋಹಕ್ಕ ಬಿದ್ದಿ. ನಿನ್ನ ಕಲ್ಪನಾದ ಬಲಿಯಾಗಿ ನೀನ ಸಿಕ್ಕೊಂಡು ಒದ್ದಾಡ್ಲಿಕ್ಕೈತಿ. ಯಾರು ನಿನ್ನ ಬಂಧನಕ್ಕೆ ಹಾಕಿಲ್ಲ, ನೀನ ಬಲಿಯಾಗಿ ಬಿದ್ದಿ. ನಿನ್ನ ಕಲ್ಪನೆ ಆದ ಬಲಿಯಾಗಿ ನೀನ ಬಿದ್ದು ಒದ್ದಾಡ್ಲಿಕ್ಕೈತಿ. ನೀನ ಅದನ್ನ ಕಲ್ಪನಾ ಎಲ್ಲ ಕೈ ಬಿಟ್ಟ ಅದರಿಂದ ಬಿಡುಗಡೆ ಮಾಡ್ಕೊಳ್ಳೋ ಪ್ರಯತ್ನ ನೀನ ಮಾಡ್ಬೇಕು. ನೀನ ಮಾಡ್ಕೊಂಡು ಬಂಧನ ತಾನು ಮನಸ್ಸ ತಾನ ಕಲ್ಪಿಸ್ಕೊಂಡು ತಾನ ಬಂಧನದಾಗ ಒದ್ದಾಡ್ತೈತಿ. ಮನ ಈವ ಮನುಷ್ಯ ನಮ್ ಕಾರಣಂ ಬಂದ ಮೋಕ್ಷ ಇವೋ ಅಂತ. ಮನಸ್ಸ ಎಲ್ಲ ಬಂಧನ ಮಾಡ್ಕೊಂಡದ್ದು ಅದ ಕಲ್ಪಿಸ್ಕೊಂಡ, ಎಲ್ಲ ಕಲ್ಪನಾ ಎಲ್ಲ ಕೈ ಬಿಟ್ಟು ನಾನು ಮುಕ್ತದೇನೆ ಅನ್ನೋದು ಹೊಳಿತೈತೆ. ಅದಕ್ಕೆ ಕಲ್ಪನಾ ರಹಿತ ಆಗಿರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾವುದೇ ತರದ ಮನಸ್ಸಿನ ಕಲ್ಪನೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನೀ ಯಾರಿದೆ ಅನ್ನೋದು ನಿನಗೆ ಅನುಭವ ಕೊಡ್ತದೆ. ನೀ ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಕೊಡ್ತದೆ. ಇದ ಅಭ್ಯಾಸ ನಡಿಬೇಕು ನೋಡಿ. ಇದ ಧ್ಯಾನದೊಳಗೆ ಕಾಲ ಕಳಿಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊ. ಇದನ್ನ ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದ ಧ್ಯಾನ, ಅದ ಬ್ರಹ್ಮಸೂತ್ರ, ಬ್ರಹ್ಮದ ಅಭ್ಯಾಸ ಸತತ ನಡಿಬೇಕು. ಅದ ಆಗಿ ಉಳಿತೀನಿ ಅಂತ ಯಥಾರ್ಥ ಜ್ಞಾನ ನಿನಗೆ ಆಕೈತೆ ಅವಾಗ ಅಭ್ಯಾಸದ ಮುಖಾಂತರ. ಸತತ ಅಭ್ಯಾಸ ಈ ಸಾಧನದೊಳಗೆ ತೊಡಗಿದ್ರೆ ಅನುಭವ ಗೊತ್ತೈತದ. ನಾವು ಯಾವಾಗಾರ ಮಾಡೋದು ಮತ್ತೆ ಬಿಟ್ಟು ಬಿಡೋದು, ಮತ್ತು ಕಲ್ಪನಾದ ಬೆನ್ನ ಹತ್ತಿ ಅಡ್ಡಾಡ್ತೀವಿ. ಕಲ್ಪನೆಯಿಂದ ಬಂಧನ ಆಗೈತಿ. ನಾವು ಈ ಜಗತ್ತಿನ ಕಲ್ಪನಾದಾಗ ತೋರೈತಿ.
ಆ ದೇವ್ರನ್ನು ನೀನ ಕಲ್ಪಿಸ್ಕೊಂಡಿ, ಜಗತ್ತನ್ನು ನೀನ ಕಲ್ಪಿಸ್ಕೊಂಡಿ. ನೀ ಕಲ್ಪಿಸ್ಕೊಂಡದ್ದು ನಿನಗೇನು ಕೊಡ್ತೈತಿ? ನಿನ್ನ ಆಧಾರದ ಮೇಲೆ ಹೊತ್ತು ಓದ್ತಾವ. ಕಲ್ಪನಾ ಎಲ್ಲ ಅಡಿಗಿದ ಮ್ಯಾಗ ಹೆಂಗ? ಸಮುದ್ರ ತೆರೆಗಳ ಅಡಿಗಿದ ಮ್ಯಾಗ ಹೆಂಗ? ಶಾಂತಿ ಇರ್ತೈತಿ ಸಮುದ್ರ. ಕಲ್ಪನೆಗಳ ತೆರೆಗಳ ಸಪ್ಪಳಕ ಇದು ಗದ್ಲು ಇರುವುದನ ಅಲ್ಲ. ನಿಸ್ತರಂಗ ಮುದಿಯಂತೆ ತೋರುತ್ತಿಪ್ಪುದೇ ತೂರ್ಯವು ಅನ್ನರು. ಯಾವುದು ಕಲ್ಪನಾ ಇಲ್ಲದ ಸಮುದ್ರ. ಒಳಗ ಆಳವಾಗಿ ಎಷ್ಟೆಷ್ಟು ಹಿಂದಕೊಕ್ಕಿ ಎಷ್ಟೆಷ್ಟು ಅದ ಅನುಭವ ಕೊಟ್ಟು. ಇಲ್ಲಿ ಮುಂದಗಡೆ ಸಮುದ್ರ ಅವಾಜ್ ಬಾಳ ನೋಡಿ ಹೆದರ್ತಾನ. ಅಯ್ಯೋ ಏನಪ್ಪ ಇದು ಸಮುದ್ರ. ಎಂದೂ ನೋಡ್ಲೇ ಇದ್ದಾವ ಸಮುದ್ರ ಅವಾಜ್ ನೋಡಿ ಬಾಳ ಐತಿಪ್ಪ ಇದು. ಒಳಗ ಹೋದಂಗ ತೆರೆಗಳು ಕಡಿಮೆ ಅಂತ ಹೋಗ್ತಾವ. ಅಲ್ಲಿ ಯಾವ್ದು ತೊಂದರೆ ಇಲ್ಲ ನಿನಗೆ. ಒಳಗ ದಂಡಿಗೆ ಬಹಳ ತೊಂದರೆ. ತಿರಿ ಒಗದು ಬಿಡ್ತಾವ. ಹಂಗ ಆಳವಾಗಿ ಕಲ್ಪನಾರಹಿತ ಇರುವಿನ ಅನುಸಂಧಾನದ ತೊಡಗಿದಾಗ ಒಮ್ಮೆ ಅದರ ಸ್ವಾದ ಹತ್ತಿ ಅಂದ್ರೆ ನಿನಗೆ ಹೊರಗೆ ಇತ್ತಾಗ ಬರೋದನ್ನ ಇಲ್ಲ. ನೀ ಹೊತ್ತಾಗಿ ಆಳವಾಗಿ ಇಳದೆ ಅಂದ್ರೆ ಇವೆಲ್ಲ ವ್ಯರ್ಥ ಅನಿಸ್ತೈತಿ. ಈ ಕಲ್ಪನಾದ ಬೆನ್ನು ಹತ್ತುವುದೆಲ್ಲ ವ್ಯರ್ಥಪ್ಪ ಇದು ಅಂತ. ಅದೇ ನಿನ್ನ ನಿಜವಾದ ಇರುವಿನ ಅನುಭವ ಆಗ್ಬೇಕಂದ್ರೆ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಬೇಕಾಗ್ತದೆ. ಅಲ್ಲಿ ಮನಸ್ಸು ನಿಲ್ಸಾಕವಲ್ಲ ಅಂದ್ರೆ ಹೆಂಗ ಆಕೈತಿ ನಿನಗೆ? ಮತ್ತೆ ದುಃಖದಿಂದ ಬಿಡುಗಡೆ ಯಾವಾಗ? ಕಲ್ಪನಾ ಇಲ್ಲದಲ್ಲಿ ಮನಸ್ಸನ್ನು ನಿಲ್ಲಿಸು. ಕಲ್ಪನೆಗಳಿಗೆ ಯಾವುದೇ ತರದ ಕಲ್ಪನೆಗೆ ಅವಕಾಶ ಕೊಡದೇ ಇರುವುದು ಧ್ಯಾನ. ಅಲ್ಲಿ ಮನಸ್ಸು ತಲ್ಲೀನಾಗಬೇಕು. ಧ್ಯಾನ ಅವಸ್ಥಿತ ತದ್ಗತಿ ಮನಸ ಅಂತ ಪಶ್ಯಂತಿಯಂ ಯೋಗಿನಃ ಅಂತ. ಈ ಯೋಗಿಗಳೆಲ್ಲ ಅದ ಪ್ರಯತ್ನದೊಳಗೆ ತೊಡಗಿರ್ತಾರ. ಬಹಳ ಕಠಿಣ ಅದ. ದೇವಾನ ದೇವತೆಗಳಿಗೆ ಕೂಡ ಇದನ್ನು ಕಲ್ಪನಾರಹಿತ ಆಗಿ ಅದನ್ನ ಅನುಭವಕ್ಕೆ ತಗೊಳಕ್ಕಾಗಬಾರ್ದು. ಮನುಷ್ಯನಿಗೆ ಸಾಧ್ಯ ಅದ ಮಾಡ್ಕೊಳಿ. ಪ್ರತಿಯೊಬ್ಬ ಮಾನವನಿಗೂ ಬರ್ತದೆ. ಬೇಕಾದಂತ ಪಾಪಿ ಅದನಪ್ಪ, ದುಷ್ಟ ಅದನ್ನೋದ್ರು ಸುಧಾ ಹೊಂದಲಿಕ್ಕೆ ಅವಕಾಶ ಅದ. ಅದಕ್ಕೆ ಇದನ್ನ ಮಾಡ್ಕೋರಿ ಅಂತ. ನಮ್ಮಂತವ್ರಿಗೆ ಹಂಗ ಆಗ್ಬೇಕು ಅಂತ. ಮತ್ತಾರಿಗೆ ಆಗ್ಬೇಕು? ಮನುಷ್ಯರಿಗೆ ಆಗದ ಮರಕ್ಕೆ ಆಗ್ಬೇಕು. ಅದು ಆಕೈತಿ ಅಂತ ಹೇಳ್ಯಾರ. ನೀವು ಯಾಕೆ ಒತ್ತು ಕೊಟ್ಟು ಹೇಳ್ಯಾರ? ಪ್ರತಿಯೊಬ್ಬರಿಗೆ ಆಕೈತಿಪ್ಪ ಮಾಡ್ಕೊರಿ. ಮಾನವ ಮಾತ್ರಗೆಲ್ಲ ಇದನ್ನು ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ. ನಾವು ಯಾರಿದ್ದೇವೆ ಅನ್ನೋದು ಜ್ಞಾನ ಮಾಡ್ಕೊಂಡ ಅವಾಗ ಯಥಾರ್ಥ ಜ್ಞಾನ ಆದ್ಮ್ಯಾಗ ಈ ಬಂಧನದಿಂದ ನಮಗೆ ಬಿಡುಗಡೆ. ಅಜ್ಞಾನದಿಂದ ನಮಗೆ ತಿಳಿಗೆ ಇಡ್ತನದಿಂದ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಬಂಧನದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತೀವಿ. ನಾವು ಯಾರಿದ್ದೇವೆ ಅನ್ನೋ ಯಥಾರ್ಥ ಜ್ಞಾನ ನಮ್ಗೆ ಆದ್ಮ್ಯಾಗ ಬಂಧನನ ಇಲ್ಲ ಅನ್ನೋದು, ಸುಳ್ಳು ಅನ್ನೋದು, ಇದು ಬಂಧನ ಅನ್ನೋದು ಹೊಳಿತೈತಿ ನಿನಗೆ. ಭವಮಾಲೆಗೊಳಗಾದನೆಂಬುದೇ ಖುಷಿ ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ಅಂತ. ನಿನ್ನ ಬಗ್ಗೆ ನೀ ತಿಳ್ಕೊ. ಅದನ್ನ ಬಗ್ಗೆನೇ ವಿವರ ಮಾಡಿ ವೇದಗಳು, ಉಪನಿಷತ್ತುಗಳು, ಗುರುಗಳು ಅದನ್ನ ಅನುಭವ ತಂದು ಕೊಡ್ತಾರೆ. ಇದಲ್ಲಪ್ಪ ನೀನು, ಯಾವಾಗಲೂ ಇದ್ದಿರು ನೀನು, ಎಲ್ಲವನ್ನ ಅರಿತಕ್ಕಂಥ ಅರಿವು ನೀನು, ಸುಖದಾಯಕವಾದಂಥ ವಸ್ತುನ ನೀನದಿ, ಕೆಡ್ಲಾರದಂಥ ವಸ್ತು, ಅಮೃತ ಸ್ವರೂಪನ ನೀನು ಅನ್ನೋದು. ನಾವೇನ್ ತಿಳ್ಕೊಂಡೇವಿ ಕೆಟ್ಟ ಹೋಗುವಂಥವನ್ನ ನಾನ ಸಾಯ್ತೇನೆ ಅಂತ. ಸಾಯುವುದು ಯಾವುದು? ನೀ ಯಾರು ನೋಡ್ಕೊ. ನೀ ಅಮೃತ ಸ್ವರೂಪ, ಎಂದೂ ಕೆಡ್ಲಾರ್ದಂಥ ವಸ್ತು. ಕೆಟ್ಟ ಹೋಗೋದನ್ನ ನಾನಂತ ಆರೋಪ ಮಾಡ್ಕೊಂಡು ಕುಂತಿಯಲ್ಲ. ಯಾರು ಹೇಳಿದ್ರು ನಿನಗೆ ಇದನ್ನ? ಕೆಟ್ಟ ಹೋಗೋ ಶರೀರ, ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು. ಈ ಕೆಟ್ಟ ಹೋಗೋದು ನಾನಂತ ತಿಳ್ಕೊಂಡು ಇದು ಕೆಟ್ಟ ಹೊಂಟೈತಿ ನೋಡಿ, ವಿಕಾರ ಆಗಿ ಹಂಗಾಗಿ ಹೋಗ್ತೈತಿ. ಇದೆಲ್ಲ ಗೊತ್ತಲಂಗ ಆಗಿ ಹೋಗ್ತೈತಿ. ವಿಕಾರ ಕೋಂತ ನೋಡ್ರಿ ನೀವು, ಒಂದ ನಮೂನೆ ಇರುದಿಲ್ಲ ಅದು. ಅಂತ್ಯ ಕಾಲಕ್ಕೆ ನೋಡಿರಿ ಏನಪ್ಪಾ ಇದನ್ನ ನೋಡಿರಿ ಸ್ಥಿತಿ ಬರೇ ಎಲ್ಲ ಬಷ್ಟ ಉಳಿತಾವತ್ತಾಗಿಲ್ಲ. ಕಣ್ಣು ಗುದ್ದು ಬೀಳ್ತಾವು, ನೋಡಾಕ ಅಸಹ್ಯ ಅನಿಸ್ತೈತಿ. ಒಳ್ಳೆ ಎಲ್ಲ ವಯಸ್ಸಿದ್ದಾಗ ತುಂಬ್ಕೊಂಡ್ಕೊಂಡಾಗ ಚಂದ ಅನಿಸ್ತೈತಿ ನಿನಗೆಲ್ಲ. ಅಯ್ಯೋ ಏನಪ್ಪಾ ಇದನ್ನೆಲ್ಲ ನೋಡ್ಬಾರ್ದಪ್ಪ, ನೋಡಾಕ ಅಸಹ್ಯ ಅನಿಸ್ತೈತಿ, ಹೆದರಿಕೆ ಬರ್ತೈತಿ. ಇಂಥದ್ರಾಗ ನಾವು ವಾಸ ಮಾಡೇವಿ. ವಿಕಾರ ಆಗುವ ವಸ್ತುಗಳಲ್ಲಿ ಕುಂತೇವಿ. ಇಲ್ಲಿ ಇದ ಭದ್ರ ಐತೆ ಅಂತ ಅಲ್ಲೋ ಇದು ಬಿಡಿದ್ರ ಮ್ಯಾಗಿನ ವ್ಯಾಮೋಹ ಅಂತ ಎಚ್ಚರಗೊಳಿಸ್ತಾರ ಮಹಾತ್ಮರು. ಆದ್ರೂ ಇದೇ ನಾನು ಗಟ್ಟಿ ಹಿಡ್ಕೊ, ಇದನ್ನ ಎಚ್ಚರಗೊಳಿಸೋ, ಇದೇ ನೆನಪು ಉಳಿಬೇಕಲ್ಲ, ಇದೇ ನೆನಪಿನ್ಯಾಗ, ಇದೇ ಅಭ್ಯಾಸದಾಗ ಕಾಲ ಕಳಿಬೇಕು ನಾವು.
ಸತತ ಇದರ ನೆನವನ್ಯಾಗ ಇರ್ಬೇಕು. ಶರೀರದ ನೋಡಿದನ್ ರಚನಾ ಏನೈತಿ ಇದ್ರಾಗ ತುಂಬೈತಿ ಅಂತ, ಒಳಗೆ ಏನೈತಿ ನೋಡ್ಕೋ. ಮೂಳೆ ಮಾಂಸದ ತಡಿಕೆ ಅಂತ ಪದ ಅಂತಿರೋದಿಲ್ಲ, ಏನೈತಿ ಇದ್ರಾಗ, ಇಂಥದ್ರಾಗ ಇವನು ಬಯಸ್ತೇವೆ, ಇವನು ಇದರಿಂದ ಸುಖ ಹೊಂದಬೇಕಂತ. ವ್ಯಾಮೋಹಕ್ಕೆ ಬೀಳ್ತಿಯಲ್ಲೋ. ದವಾಖಾನ್ಯಾಗ ಕಲಿಸುವಾಗೆಲ್ಲ ನೋಡ್ತಾವ, ಅವನು ಕೋದೋದು ಒಂದೊಂದು ಅವಯವಗಳನ್ನೆಲ್ಲ ಬಿಚ್ಚಿ ನೋಡ್ತಾರೆ ಡಾಕ್ಟರ್ಗಳು, ತೋರಿಸ್ತಾರೆ ವಿದ್ಯಾರ್ಥಿಗಳಿಗೆಲ್ಲ. ಆದ್ರೂ ಮತ್ತೆ ಮೋಹಕ್ಕೆ ಬೀಳ್ತಾನ. ಏನ್ ನೋಡಿದನದ ಶರೀರದ ರಚನಾ ಸೋಜಿಗ, ಜಗತ್ತಿನೊಳಗೆ ಸೋಜಿಗದ ವಸ್ತು ಯಾವುದಂದ್ರೆ ಈ ಶರೀರ. ತನುವಿದನು ಉಳಿದಿಂದ್ರ ಜಾಲದಾಟ ಮಿನ್ನುಂಟೆ ಅಂತ. ಸೋಜಿಗದ ವಸ್ತು ಇಷ್ಟೊಂದು ಆಶ್ಚರ್ಯಕರವಾದಂತ ವಸ್ತು ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ನೋಡು, 9 ತೂತಿನ್ಯಾಗು 9 ತೂತಿದ್ರು ಸುಧಾ ಹವಾ ಹೋಗದಂಗ ಹೆಂಗೈತಿ. ಒಂದ ತೂತು ಬಿದ್ರೆ ಯಾವ್ದಾರ ಇದು ಟುಸ್ ಅಂತ ಹೋಗೈತಿ. ಇವು 9 ತೂತದಾವ, ಇದಕ್ಕೆ ಹವಾ ಹೋಗದಂಗ ಹೆಂಗೈತಿ. ಇದು ನಿಯಂತ್ರಣ ಹೆಂಗ್ ಮಾಡ್ಕೊಂಡು ಹೊಂದೈತಿ ನೋಡಿ. ವ್ಯವಸ್ಥಿತವಾಗಿ ನರನಾಡಿಗಳು 72,000 ನರನಾಡಿಗಳು ಹೆಂಗ ವ್ಯವಸ್ಥಿತವಾಗಿ ನಡೆದವ್ರು. ಅವ್ ನರಗಳ ತುದಿಯೆಲ್ಲ ಪಾದದೊಳಗಿರ್ತಾವ. ಅದಕ್ಕೆ ಪಾದ, ಅದಕ್ಕೆ ಪ್ರೆಷರ್ ಕೊಡ್ಬೇಕು, ಅದಕ್ಕೆ ಮೆತ್ತಗ ಮಾಡಬಾರ್ದು. ಪಾದ ಅಡ್ಡಾಡೋದ್ರಿಂದ ಭೂಮಿಗೆ ಸ್ಪರ್ಶ ಆಗ್ಬೇಕದು. ಅದು ತನ್ನಿಂದ ತಾನ ಅಕ್ಯುಪೇಷನ್ ಅಂದೇವಲ್ಲ, ಅಡ್ಡಾಡೋದ್ರಿಂದ ರೋಗಾದಿಗಳು ತನ್ನಿಂದ ತಾನ ವರ್ಕ್ ಮಾಡ್ತಾವು. ನರಗಳೆಲ್ಲ ಯಾವ ರೋಗನೂ ಬರುದಿಲ್ಲ ನಿನಗೆ. ಅವು ಆ ತುದಿ ಏನು ಕೆಲಸ ಕೊಡುದೇ ಇಲ್ಲ, ನಾವು ಟಚ್ ಆಗೋಂಗೆ ಇಲ್ಲ ಅದು. ಅದಿಲ್ಲ, ಏನಾರ ಚುಸ್ತೈತಿ ಉಪಾಯ ಇದಂತ. ಅದು ಎಷ್ಟು ಚುಸ್ತೈತಿ ಅಷ್ಟು ನಿನಗ ಚಲೋ ಆಕೈತಿ. ಅದು ಅಕ್ಯುಪೇಷನ್ ಅಂತಾರಲ್ಲ, ಅದು ಮಾಡೋದ್ರಿಂದ ನೀನು ನೋಡ, ನೀರು ಎಲ್ಲ ರೋಗಗಳು, ಯಾವ BP-ನೂ ಇಲ್ಲ, ಯಾವ ಶುಗರ್ನೂ ಬರೋದು. ನೀನು ಬರಿಗಾಲಿಲೇ ಅಡ್ಡಾಡ್ಬೇಕು. ಬೆಳಗಿನ ಟೈಮ್ನೊಳಗೆ ಭೂಮಿ ಒಳಗೆ ಅಡ್ಡಾಡ, ಮೆತ್ತನ್ ಮಂದಿ ಇರ್ತೈತಲ್ಲ, ಅಗದಿ ಇದಲ್ಲ ಅಂತಲ್ಲಿ ಅಡ್ಡಾಡ ನೋಡು. ಅದು ನಮ್ಗೆ ಗೊತ್ತಿಲ್ಲ. ಮೊದಲು ಯಾಕೆ ಮಂದಿ ರೈತರಿಗೆ ಯಾಕೆ ಜಡ್ಡು ಯಾವ ಬರ್ತಿದ, ಅಡ್ಡಾಡ್ತಿದ್ರು ಆರಾಮ, ಬರಿಗಾಲಿಲೇ ಅಡ್ಡಾಡ್ತಿದ್ರು. ಈಗ ಎಡಿಕುಂಟಿ ಹೊಡಿ ಸಹಿತ ಎಲ್ಲ ಇದಪ್ಪ, ಟ್ರಾಕ್ಟರ್ ಮ್ಯಾಗ ಇದನ್ನ ಹೊಡಿದೆಲ್ಲ. ಅಲ್ಲಿ ಹೋಗಿ ಗಳೆ ಹೊಡಿಬೇಕಾದ್ರೆ ಕಾಲಾನು ಕಳೆದ ಹೊಡಿತಿದ್ರಿಲ್ಲ. ಕಳಿವಂಗೆ ಇಲ್ಲಲ್ಲ. ಅಲ್ಲಿ ಮನೆಗೆ ಬಂದ್ರು ಭೂಮಿಗೆ ಟಚ್ ಆಗೋಂಗಿಲ್ಲ. ಭೂಮಿ ಮಕ್ಕಳ ಮಂಚದ ಮ್ಯಾಗ ಮಲ್ಕೋದ, ಸೋಫಾದ ಮ್ಯಾಗ ಕುಂಡ್ರುದ, ಹೌದಿಲ್ಲ, ಅದ್ರ ಮ್ಯಾಗ ಕುಂತ ಉಣ್ಣೋದು. ಏನಾಕೈತಿ ಶರೀರ ಎಲ್ಲ ರಕ್ತ ನರ ಅವು ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಅದು ನಾವು ಎಷ್ಟೆಷ್ಟು ನಾವು ಅನುಕೂಲ ಮಾಡ್ಕೊಂಡಿವಿ ಅಷ್ಟು ಶರೀರ ಯಾಕೆ ಆರೋಗ್ಯ ಕೆಡ್ತೈತಿ ಅಂದ್ರೆ ಅದು ಚಟುವಟಿಕೆ ಎಲ್ಲ ಬಂದದು. ಎಲ್ಲ ಎಲ್ಲಿದಾವ್, ನೀನು ಕುಟ್ಟುವುದಿಲ್ಲ, ಬೀಸೋದಿಲ್ಲ, ಅದು ನೀರು ಜಗ್ಗುವುದಿಲ್ಲ. ಬಾವಿ ನೀರು ಜಗ್ತಿದ್ರ ಅವಾಗ, ಹೌದಿಲ್ಲ, ಅರಿವಿ ಒಗಿದು. ಹೌದು, ಅದು ಒಗಿಯುವುದ್ರಿಂದನೂ ಮತ್ತೆ ಅದು ರೋಗಾದಿಗಳು ಬರುದಿಲ್ಲ ನಿನಗೆ. ಬಗ್ಗಿ ಒಗಿಬೇಕ, ಬಗ್ಗೆ ಅರಿವಿ ಒಗಿಯುವುದ್ರಿಂದ ನನಗೆ ಆಗುದಿಲ್ಲ ಅರಿವಿ ಒಗ್ಯಾಕಂತ ಬಿಡ್ತಾವಲ್ಲ ಪೇಷಂಟ್ ನಾವು. ಕೈ ಹಾಳಕ್ ಹೋಗಿ ಒಕ್ಕೊಂಡು ಬರ್ತಿದ್ರು ಅಲ್ಲಿ ಹೋಗಿ. ಅದು ಇಂಥ ಸಣ್ಣ ಕೈಲಿ ಬಗ್ಗುತ್ತಿದ್ರು, ಪೂರಾ ಬಗ್ಗಿ ಒಗಿತಿದ್ರು ಅದ್ರಾಗ, ಹೌದಿಲ್ಲ. ಅವೆಲ್ಲ ಹೋಗ್ಬಿಟ್ಟಾವ. ಈಗೆಲ್ಲ ಶರೀರವನ್ನು ಕೆಡಿಸ್ಕೊಂಡು ಕುಂತಲ್ಲ. ಅಲ್ಲ, ಶರೀರ ಆರೋಗ್ಯ ಆಗಿ ಇಟ್ಕೋದು ಅದಕ್ಕೆ ನಮ್ಮ ನಿಜವನ್ನ ನಾವು ತಿಳ್ಕೊಳ್ಳೋ ಸಂಬಂಧ. ಇಷ್ಟೆಲ್ಲ ಮಾಡಿ ಮತ್ತು ಅದಕ್ಕೆ ವಿಷಯ ಭೋಗಕ್ಕಾಗಲ್ಲ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಅಂತ. ಏನ್ ಮಾಡ್ತೀನಿ, ನಾಟಕ ಮಾಡ್ಕೊಂಡು ಏನ್ ಮಾಡವ ಇದನ್ನ, ಮತ್ತು ಸ್ವಟ್ ಮಾಡ್ಕೊಳವ ನೀನು, ಮತ್ತು ಇಂದ್ರಿಯಗಳ ಮಜಾಕ ಬೆಣ್ಣ ಹತ್ತವ. ಆ ಚಟಗಳನ್ನ ತೃಪ್ತಿಪಡಿಸುವ ಸಂಬಂಧ ನೀ ಬದುಕಿದಿ. ತೃಪ್ತಿಪಡಿಸಕ್ ಆಕೈತೆ ನಾವನ ಬದುಕಿ ಏನು ಮಾಡಿದಿಲ್ಲಿ? ಯಾವ ಚಟ ತೃಪ್ತಿ ಆಗೈತೆ ಹೇಳಿ? ತಿನ್ನೋದ್ ಚಟ ತೃಪ್ತಿ ಆಗೈತು, ನೋಡೋದ್ ಚಟ ತೃಪ್ತಿ ಆಗೈತು, ಮೂಸಿ ನೋಡೋದಾಗೈತು, ಕೇಳೋದಾಗೈತು, ಏನು ಮುಟ್ಟೋದಾಗೈತು. ಯಾವ ಇಂದ್ರಿಯ ಚಟ ತೃಪ್ತಿ ಪಡಿಸಕಾಗೈತಿ ನಿನಗಂತ? ಬಾಳೆಗಾಟ ಇದ್ರ ಸಂಬಂಧ ಹೊಡಿಯೋದಿಲ್ಲ, ಚಟಗಳನ್ನ ತೃಪ್ತಿಪಡಿಸೋ ಸಂಬಂಧ. ಅದಕ್ಕೆ ಬೇಕಾಗುವಂತ ಸಾಮಾನು ಕೊಡಿಸೋದು, ದುಡಿಯೋದು, ನೌಕರಿಯಾರ ಮಾಡೋದು, ಸೇತಿಗೆಯಾರ ಮಾಡೋದು, ವ್ಯಾಪಾರ ಮಾಡೋದು, ಎಲ್ಲ ಎದಕ್ಕಪ್ಪ? ಇದು ಚಟಗಳನ್ನ ತೃಪ್ತಿಪಡಿಸುವ ಸಂಬಂಧ. ಇವನು ಮಾಡಿ ಏನ್ ಲಾಭ ಮಾಡ್ಕೊಂಡ್ರಿ ಹೇಳ? ತೃಪ್ತಿ ಪಡಿಸಕಾಕೈತೆ ಅವನ್ನ? ಏನ್ ಅವನು ತೃಪ್ತಿ ಪಡಿಸೋದು ಅಂದ್ರೆ ಬೆಂಕಿಯನ್ನ ಹಾಕ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಬೆಂಕಿಯನ್ನ ಹಾಕ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ತೃಪ್ತಿ ಅಂದ್ರೆ ಅವನು ಆಗು ಇಲ್ಲಿ ಹಪಾಪಿ ಇನ್ನೂ ಬೇಕಂತ ಮುದುಕಾಗು ಮಠ ಮಾಡಿದ್ವಿ ಅದನ್ನ ಪ್ರಯತ್ನ. ಕಡಿಮೆ ಆಗೈತನ ಕೇಳ್ರಿ, ಯಾ ಅಜ್ಜ ಅಮ್ಮಗಳನ್ನ ಹೋಗಿ ಕೇಳ್ರಿ,
ಯಾವ ಆಶೆ ಕಡಿಮೆ ಆಗೈತಿ? ತಿನ್ಬೇಕು, ಉಣ್ಬೇಕು, ಉಡ್ಬೇಕು ಅನ್ನೋ ಆಶೆ ಯಾವ ಇಂದ್ರಿಯ ಚಟದ ವಾಸನ ಕಡಿಮೆ ಆಗೈತಿ ಹೇಳ್ರಿ? ಅಜ್ಜ ಅಮ್ಮಗಳನ್ನ ಕೇಳಿ. ಅನುಭವಗಳು ಸರ್ವಿಸ್ ಹ್ಯಾಂಡ ಅದಾರಲ್ಲ, ಯಾಕ್ರಿ ಇಷ್ಟು ವರ್ಷ ಅದ ಅನುಭವ ಮಾಡಿದವ್ರ ಕಡಿಮೆ ಹೆಚ್ಚಾಕೈತಿ. ಶರೀರ ಜೀರ್ಣ ಆದಂಗ ಆಶಾ ತರುಣ ಐತಿ, ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ ಅಂತ ಇನ್ನೂ ಒಂದ್ ಚಪಾಟಿ ನೋಡಬೇಕಂತೈತಿ. ಆಶಾ ತೃಪ್ತಿ ಅನ್ನೋದಿಲ್ಲ, ಎಲ್ಲ ತೃಪ್ತಿ ಅನ್ನೋದು ಬೆಳಕು. ಅದಕ್ಕೆ ವಿಚಾರಕ್ಕೆ ನಾವು ಮುಖ ಕೊಡ್ಬೇಕಾಗೈತಿ. ನೀ ಎಷ್ಟು ಜನ್ಮ ಹುಟ್ಟಿ ಬಂದು ಈ ಶರೀರ ಹಾಳು ಮಾಡ್ಕೊಂಡಿ ಅದಕ್ಕಾಗಿ. ತನು ಅನೇಕವ ನಿತ್ಯ ಭವ ಭವಂಗಳಲ್ಲಿ ಈ ಚಟಗಳನ್ನು ತೃಪ್ತಿಪಡಿಸುವ ಸಂಬಂಧ ಹುಟ್ಟಿಟ್ಟು ಬರಬೇಕಾಗೈತಿ ನಾವು. ಅವು ವಾಸನ ಏನದಾವಲ್ಲ ಅವ ಹುಟ್ಟಾಕಸ್ತಾವ, ಅವನ್ ಅಂತ ಕರ್ಮಗಳನ್ನು ಮಾಡ್ಲಿಕ್ಕೆ ಬೇಕಾಕಸ್ತಾವ. ಎಷ್ಟು ಲೆಕ್ಕ ಹಿಡಿದಷ್ಟ ಜನ್ಮಗಳ ಧಾರಣ ಮಾಡಿ ಎಣಸಲಿಕ್ಕೆ ಬಾರದಷ್ಟು ಸಂಖ್ಯೆ ಜನ್ಮಗಳ ಸಂಖ್ಯೆ. ವಿಷಯಾಸಕ್ತ ಮನುಷ್ಯನ ಜನ್ಮಗಳ ಸಂಖ್ಯೆಯನ್ನು ಎಣಸಲಿಕ್ಕೆ ಬರುದಿಲ್ಲ ಅಂತ. ಅದೇ ನಿಜಗುಣ ಹೇಳಾರ, ಭೂಮಿ ಕುಟ್ಟಿ ಪುಡಿ ಮಾಡಿ ಧೂಳಿ ಕನಗಳು, ಧರಣಿಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅನಿತನಿತು ದೇಹವನ್ನು ಧರಿಸುತ್ತಾ ನೀನು ಒಂದೊಂದು ಜೀವರ ಬಸಿರುಳು ಬಂದು ಇಷ್ಟೆಲ್ಲ ಮಾಡಿ ಹುಟ್ಟಿ ಬಂದರೂ ಅದ ತೃಪ್ತಿ ಪಡಿಸಕ್ಕಾಗಿಲ್ಲ. ಮತ್ತ ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಇನ್ನೊಮ್ಮೆ ಬ್ಯಾಡ್ಪಾದ್ರ ಇಚ್ಛಾ ಮಾಡ್ದಂಗ ಮಾಡ್ಕೋ. ಇನ್ನೊಮ್ಮೆ ಎಂದೆಂದು ವಿಷಯದ ಇಚ್ಛೆಯನ್ನು ಮಾಡಬೇಡ, ಮಾಡಿ ಜನ್ಮಾಂತರಕ್ಕೆ ಕಾರಣ ಆಗ್ಬೇಡ ಅಂದ. ಹುಟ್ಲಿಕ್ಕೆ ಹಚ್ಚುದದ ಚಟದ ವಾಸನ. ಚಟಗಳನ್ನು ತೃಪ್ತಿ ಪಡಿಸಕ್ಕಾಗೋದನ್ನ ಇಲ್ಲ. ಅವು ಜನ್ಮ ಜನ್ಮಾಂತರ ಅವು ಬೇರು ಬಿಟ್ಟು ಬಿಟ್ಟವ. ಅವು ತೇಕಾಕ್ ಹಚ್ಚುವ ಅವ ನಮಗ. ಯಾವಾಗ ಇಂಥ ಮಹಾತ್ಮರ ದರ್ಶನ ಆಗಿ ಹೌದಪ್ಪ ಇದು ಬ್ಯಾಡಿದ್ರೆ ಎಷ್ಟೆಷ್ಟು ಅವನು ಕಡಿಮೆ ಮಾಡ್ಕೋತಿ ಅಷ್ಟಷ್ಟು ಪೂರ್ಣ ಕಡಿಮೆ, ಪೂರ್ಣ ಆರಾಮೈತಿ. ಅದಕ್ಕೆ ಮುಕ್ತಿ ಅಂತಾರ. ಚಟದ ವಾಸನ ಎಲ್ಲ ನಾಶ ಮಾಡ್ಕೋದಕ್ಕೆ ಮೋಕ್ಷ ಅಂತಾರ. ಅವನು ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಜನ್ಮ ಜನ್ಮಾಂತರ ತೇಕಾಕಸ್ತದೆ. ಯಾಕೆ ನಾವು ಕಷ್ಟಪಡ್ಲಿಕ್ಕೆ ಅನ್ನೋದು ವಿಚಾರ ಮಾಡಿರಿ ನಾವು. ಚಟದ ಬೆನ್ನು ಹತ್ತಿ ಅವನ್ ತೃಪ್ತಿ ಪಡಿಸ್ಬೇಕಂತ. ಅವಾಗ ಮಹಾತ್ಮ ಅಂದ್ರು. ಕಾಮನೆಗಳು ಚಟಗಳು ಲವಲೇಶವೂ ಇಲ್ಲದ ಸಂತನು ಈ ಜಗತ್ತಿನಲ್ಲಿ ಸಿಗುವುದು ಬಹಳ ದುರ್ಲಭ ಅಂತ. ಅವನು ನಾಶ ಮಾಡ್ಕೋಕ್ ಮನುಷ್ಯನ ಜನ್ಮದಾಗ ಬರ್ತೈತಿ. ಈಗ ಯೋಗ್ಯ ಸಮಯ ಐತಿ, ಒಳ್ಳೆ ಸಮಯ ಅಂದ್ರ. ಈ ಚಟಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಎಲ್ಲರಿಗೆ ಇದೊಂದು ಬಂದೈತಿ ನಮಗೆ ಅವಕಾಶ. ಮನುಷ್ಯನ ಜನ್ಮ ಈಗ ಅದನ್ನ ಮಾಡ್ಕೋ ಅಂದ್ರೆ ಜನ್ಮ ಹುಟ್ಟಿದ್ದಕ್ಕೂ ನೀನು ಸಾರ್ಥಕ ಆತು ಅಂತ. ಇಲ್ಲ ಮತ್ತು ಚಟಗಳ ಬೆನ್ನ ಹತ್ತಿ ಬರೀ ಅದನ್ನ ಮತ್ತೊಂದು ಏನು ಇಲ್ಲ ಇಲ್ರಿ. ಬರೀ ಅದ ಎಚ್ಚರ ಮಕ್ಕಳಿಗೆ ಅದನ್ನ ಹೇಳ್ತೈತಿ, ಬರೀ ಅದನ್ನ ತಾನು ಅದನ್ನ ಮಾಡ್ತ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಅಂತ. ಚಿಂತಾಮಣಿಯನ್ನ ಗಾಜಿನ ಬೆಲೆಗೆ ಮಾರಿದಂಗ ಆತಲ್ಲ. ಬರೀ ಚಟದ ಬೆನ್ನು ಹತ್ತಿ ಹಾಳು ಮಾಡ್ಕೊಂಡೆಲ್ಲ. ಎದಕ್ಕೆ ಉಪಯೋಗ ಅದಂದ್ರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಇದ ನಿನ್ನ ಸಚ್ಚಿದಾನಂದ ಸ್ವರೂಪ ನಾನಾ ದೇವರಿದ್ದೇನನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೊ. ದುಃಖದಿಂದ ಬಿಡುಗಡೆ ಆಗುವುದು. ಇನ್ನೆಂದೆಂದೂ ನಿನಗೆ ದುಃಖ ಬರಬಾರ್ದು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಯಾವಾಗಲೂ ಆನಂದ ಸ್ಥಿತಿಯನ್ನು ಹೊಂದಲಿಕ್ಕೆ ಇದು ಸಾಧನದ. ಸಂಕಟ ಹೊಂದಾಕ ಸಾಧನ ಅಲ್ಲಿ, ಇದು ಸುಖ ಹೊಂದಾಕ ಸಾಧನ. ನಿವ್ವಳ ಸುಖ ಹೊಂದಾಕ ಶರೀರ ಎದಕ್ಕೆ ಸಾಧನ ಅಂದ್ರೆ ನಿತ್ಯ ಸುಖ ಹೊಂದಾಕ ಸಾಧನ. ಈ ಇಂದ್ರಿಯ ಸಂಪರ್ಕ ಭೋಗಕ್ಕೆಲ್ಲ ಸಾಧನ. ಮಾಡಿ ನೋಡಿ ಅಲ್ಲ ಇದನ್ನ. ಏನ್ ಹೊಸವಿಲ್ಲ, ಮಾಡಿದ್ದ ಮಾಡೋದು. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಉಂಡದ್ದ ಉಣ್ಣುದು, ನೋಡಿದ್ದ ನೋಡುದು. ಹೊಸದ್ ಏನೈತಪ್ಪ? ಎಷ್ಟು ಸಲ ಹುಟ್ಟಿ ಬಂದ್ರು ಇದನ್ನ ಮಾಡವ ನೀನು. ಯಾವ ಶರೀರ ಧಾರಣ ಮಾಡಿದ್ರು ಇದನ್ನ ಅಲ್ಲ. ಇದನ್ನ ಬಿಟ್ಟು ಮತ್ತೇನಾರ ಐತೇನ? ಅದು ವಿಷಯದ ಸಂಪರ್ಕ ಭೋಗದ ವ್ಯವಹಾರ. ಇದನ್ನ ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿ ನೋಡಿ ತಿರುಗಿ ನಿಂತು ವಿಚಾರ ಮಾಡ್ಕೋರಿ. ಇದರಿಂದ ಏನಾಯ್ತು ಪರಿಣಾಮ ಅನ್ನೋದು ಅದು ನೋಡ್ಕೊಂಡಾಗ ಹೊಳಿತೈತಿ. ಇದು ದೋಷ ಐತಿಪ್ಪ ಇದ್ರಾಗಂತ. ದೋಷ ದರ್ಶನ ಆಗದ ಹೊರತಾಗಿ ಇದ್ರ ಹಕ್ಕಿಕತಿ ಗೊತ್ತಾಗುದಿಲ್ಲ ನಮ್ಗೆ. ಹಂಗ ಹೇಳುವ ಹೊತ್ನ್ಯಾಗ ಚಂದ ಹಾಕ್ತೇವಿ, ಮತ್ತೆ ಹೋಗಿ ಮಬ್ಬಿಗೆ ಬೀಳ್ತೇವೆ. ಮತ್ತೆ ಅದರಿಂದ ಏನಾಗೈತಿ ಅಂತ ನಿಂತು ವಿಚಾರ ಮಾಡಕ್ ಪುರ್ಸೊತ್ತಿಲ್ರಿ. ನಮ್ಗೆ ಎಲ್ಲಿ ಸೌಡ ಇಲ್ಲ ಬಿಡ್ರಿ ಅಂತ ಬಡ್ಕೊಂಡು ಕಡಿಕ್ ಬ್ಯಾಸರಾಗಿ ವಿಶ್ರಾಂತಿ ನಿನ್ನೊಳಗೆ ನೀವು ಹೊಂತಿದ್ದೀನ ನಿದ್ರಿ ಒಳಗೆ. ಅವನ್ನೆಲ್ಲ ಕೈ ಬಿಡ್ತಿ ಹಂಗಾರ. ಸುಖ ಹೊಂದ್ಬೇಕಂತ ಅವ್ನು ಮಾಡಿದ ಅವನ್ಯಾಕೆ ಬಿಡ್ತಿ ಹಂಗಾರ ಅಂದ್ರೆ
ಸುಖ ಕೊಡು ಸಾಮಾನೆಲ್ಲ ಬಿಟ್ಟು ಸುಖ ಒಂದಾಕ್ ಬರ್ತೈತೇನ? ಅವು ಸುಖ ಕೊಡುವ ಅಲ್ಲ ಅಂತ ಕೈ ಬಿಟ್ಟು ಆರಾಮ್ ಇರಾಕ್ ಬರ್ತೈತಿ ನಿನಗೆ. ನೀನಾಗಿದ್ದಾಗ ಆರಾಮ್ ಇರ್ತಿ. ಈ ಜಗತ್ತಿನ ಯಾವ್ದಾರ ವಸ್ತುಗಳನ್ನು ಹಿಡ್ಕೊಂಡು ಆರಾಮ್ ಇರಾಕೈತೇನೆ? ಎಲ್ಲ ಕೈ ಬಿಟ್ಟಿರ್ತಿಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಒಂದಾಕ ಬಿಡ್ತಿ. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಇವೆಲ್ಲ ಎದಕ್ ಬೇಕಾಗ್ಯಾವು? ಇವುಗಳ ಪ್ರಾಪ್ತಿಗಾಗಿ ಯಾಕೆ ತೇಗ್ತಿ ಅಂತ ಯಾವಾಗ ಬೇಕಂತೀಯಲ್ಲೋ ನಿನಗ? ಅದನ್ನ ಕೊಡಪ್ಪ, ನನಗೆ ಇದನ್ನ ಕೊಡು, ಎದಕ್ ಸಂಕಟ ಹೊಂದಾಕ ಅವನ್ನೆಲ್ಲ? ಎಂತ ಬುದ್ಧಿಗೇಡಿ ಐತಿ ಅಂತ ಹೇಳ್ದಾವ. ಅವನ್ ಯಾಕೆ ಬಿಡ್ತಾನ್ರಿ? ಏನೂ ಒಲ್ಲೆ ಗುರುವೇ ಈ ಜಗವೆಂಬುದು ಅಂತ. ಈ ಜಗತ್ತಿನ ನನಗೇನೂ ಬ್ಯಾಡ ಅನ್ನೋ ಅವ ವಿವೇಕವಂತ. ಅವ ಯಾಕೆ ಕೇಳ್ತಾನೆ ಇಂಥವನ್ನೆಲ್ಲ? ನಾವು ಇದನ್ನ ಕೇಳವ್ರು ಅದಿಲ್ಲ. ಅದನ್ನ ಕೊಡು, ನನಗೆ ಇದನ್ನ ಕೊಡು, ಚಲೋ ಗಂಡನ್ ಕೊಡು, ಚಲೋ ಹೆಂಡತಿ ಕೊಡು, ಚಲೋ ಮಕ್ಕಳನ್ನ ಕೊಡು, ಚಲೋ ನೌಕರಿ ಕೊಡು. ಯಾಕ್ರಿ? ಚಲೋ ಶರೀರ ಕೆಡ್ಲಾರ್ದಂತ ಶರೀರ ಕೊಡಪ್ಪ, ನನಗೆ ಆರೋಗ್ಯವಾಗಿಡಪ್ಪ ದೇವ್ರ, ನನ್ನ ಏನು ಇದನ್ನ ಮಾಡ್ದಂಗೆ ಇಡಪ್ಪ ಅಂತ ಬೇಡ್ಕೋತೀವಿ. ಕೊಡವ್ರು ಯಾರಪ್ಪ ಹಂಗಾರ? ನೀ ಕಲ್ಪಿಸ್ಕೊಂಡ್ ಕುಂತಿ. ಎಲ್ಲರ ಮನಸ್ಸಿನೊಳಗೆ ಅದ ತುಂಬ್ಕೊಂಡು ಕುಂತತಿ. ಯಾರು ಕೊಡೋರು? ಯಾರು ಇಲ್ಲ, ಕೊಡೋರಿಲ್ಲ. ಬೇಡಿಕೊಂಡಿರೋದ್ರಿಂದ ಸಿಗುವುದಿಲ್ಲ. ನೀನ ಮಾಡ್ಕೋದು ಅದನ್ನೆಲ್ಲ. ಬೇಡೋದ್ರಿಂದ, ಕೇಳೋದ್ರಿಂದ, ಪ್ರಾರ್ಥಿಸೋದ್ರಿಂದ ಯಾರು ಏನನ್ನೂ ಪಡೆಯಲಾರು. ಸ್ಪಷ್ಟ ಹೇಳ್ಯಾರ ರಾಮತೀರ್ಥನು. ಸುಳ್ಳು ಅದು, ವ್ಯರ್ಥ. ನೀನು ಅರಣ್ಯ ರೋಧನ. ನೀವು ಒದರ್ಕೊಂಡದ್ದು ಕೇಳಾಕ ಅವು ಕಿವಿಗಳ ಬೇಕಲ್ಲ, ಅದಕ್ಕೆ ಅದಾವ. ಅವಕ್ಕೆ ಇಂದ್ರಿಯ ನಿನ್ನ ದೇವರಿಗೆ ಅದಾವ. ನಾವು ಅದಾವಂದ್ರೆ ಅದಕ್ಕೂ ಪರಿಚ್ಛಿನ್ನತ್ವ ಭಾವ ಬಂತಲ್ಲಿ. ಹೌದಿಲ್ಲ? ವ್ಯಾಪಕವಾದ ಚೈತನ್ಯಕ್ಕೆ ನೀ ಇಂದ್ರಿಯಗಳನ್ನು ಜೋಡಿಸಿದೆ ಅಂದ್ರೆ ಅದಕ್ಕೆ ಪರಿಚ್ಛಿನ್ನತ್ವ ಭಾವ ಬಂತಲ್ಲಿ. ಏನ್ ಯಾಕೆ ಒದರ್ತಿ ಕೆಲ್ಸಿಲ್ದ? ಗುಡ್ಡಕ್ಕೆ ಕೂಗಿ ಹೋದ್ರಿ ಗೂದಿ ಆಯ್ಸತ್ತೆ ಅಂತ. ಅದು ನಾಯಿ ಒದಿರಿ ಒದಿರಿ ಅದು ನಾಯಿ ತನ್ನ ಪ್ರತಿಧ್ವನಿನ ಬರ್ತಿತ್ತು ಅದಕ್ಕೆ. ಅಲ್ಲಿ ಹೋಗು ಒಂದ್ ಕೂಲಿ ಅಲ್ಲಿ ಒಂದು ನಾಯಿ ಐತೆ ಅಂತ ತಿಳ್ಕೊಂಡು ಹಂಗ ಒದರ್ತಾವ. ಹಂಗಾಗೈತೆ ನಮ್ಗೆ. ಇನ್ನೊಂದು ಐತಿನ ಅಂತ ಆಭಾಸ. ಇದಾನ ದೇವ್ರೊಬ್ಬ ಅದಾನ, ಬಂದು ನೋಡ್ತಾನೆಲ್ಲ ಅಂತ. ದೇವ್ರು ಅಂದ್ರೆ ಅವರು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದದ್ದು. ಏನ್ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ. ಏನ್ ಆ ತಿಳುವಳಿಕೆಯನ್ನು ಮಾಡ್ಕೋ. ನೀ ಇಲ್ಲದ ಏನಾರ ಒಬ್ಬ ಅವದಾನ, ಅವು ಕೈ ಅದಾವ, ಕಾಲ್ ಅದಾವ, ಅವಕ್ಕೂ ಇಂದ್ರಿಯಗಳನ್ನು ಹಚ್ಕೊಂಡ್ ಕುಂದಿರ್ತಿ. ಅದಕ್ಕೆ ಆ ರೂಪ ಕೊಟ್ಕೊಂಡ್ ಕುಂದಿರ್ತಿ, ನಾಮ ಕೊಟ್ಕೊಂಡ್ ಕುಂದಿರ್ತಿ. ಆನಂದಕ್ಕೋಸ್ಕರವಾಗಿ ಈ ವಿಶ್ವದ ವಸ್ತುಗಳನ್ನು ಅವಲಂಬನ ಮಾಡೋ ಅವಶ್ಯಕತೆನೇ ಇಲ್ಲ. ಹೌದು, ಅದನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂತ. ಏನ್ ಆನಂದವು ಹ್ಯಾಪಿನೆಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್. ಆನಂದ ಯಾವುದೇ ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಅದು ಇಲ್ಲ ಅಂತ. ಏನ್ ನಾವು ಅದನ್ನು ಅವಲಂಬಿಸ್ಕೊಂಡು, ಈ ಶರೀರ ಅವಲಂಬಿಸ್ಕೊಂಡಿ ಅಲ್ಲಿಗ ಆರಾಮದಿಯಾ? ಇದಕ್ಕಿಂತ ಹೆಚ್ಚಿಂದ ಏನ್ ಅವಲಂಬನ ಮಾಡವಿನ್ನು? ಮತ್ತೇನ್ ಅವಲಂಬಿಸ್ಕೊಂಡು ಆರಾಮ್ ಇರ್ಬೇಕಂತ ಏನ್? ಇನ್ನ ಅದಾಗ್ಬೇಕು, ಇದಾಗ್ಬೇಕು, ಆಗೇ ಅಲ್ಲಿಗ ಆಗುದೆಲ್ಲ. ಅದು ಹೋಗುದಾಗಿ ಏನ್ ಮಾಡವ? ಏನ ಹಾದಾಗ್ಬೇಕಂತ ಮಾಡೇನ್ರಿ. ನಾವು ಎಂತೆಂತ ಏನೇನೋ ಆಸೆ ಮಾಡೋಣ. ನಾನು ಮಂತ್ರಿ ಆಗ್ಬೇಕ್ರಿ, ನಾನು ಹೈಕೋರ್ಟ್ ಜಡ್ಜ್ ಆಗ್ಬೇಕ್ರಿ, ನಾನು ವಿಶ್ವಾಧಿಪತಿ ಆಗ್ಬೇಕು, ನಾನು ಕರೋಡಪತಿ ಆಗ್ಬೇಕು, ನಾನು ಬಿಲಿಯನ್ ಪತಿ ಮಿಲಿಯನ್ ಪತಿ ಆಗ್ಬೇಕು, ನಾನು ಆಗೇ ಅಲ್ಲಿಗ ಆರಾಮದಿಯ? ನೋಡ್ಕೊ, ಅದು ಹೋಗುದಲ್ಲ. ಇದು ಆದವರೆಲ್ಲ ಉಳ್ದಾರನ್ರಿ ಈಗ? ಯಾರು ಉಳ್ದಾರ? ಹೇಗೆ ಹೆಸರಿಲ್ದ ಹೋಗ್ಯಾರ ಎಲ್ಲ. ಎಂತೆಂಥವ್ರು ಆಗಿ ಹೋದ್ರಿ ಇಲ್ಲಿ ಭೂಮಿ ಮ್ಯಾಗ. ನೋಡ್ತೇವೆ ಅವನ್ನೆಲ್ಲ. ನಿನ್ನೆದುರಿಗೇನ ಅಳದು ಹೋಗೋದನ್ನ ನೋಡ್ತೇವೆ. ಎಂತೆಂಥ ಸಾಹಸಿಗಳು ಅಂಥವ್ರು ಆರಾಮ್ ಇರ್ಬೇಕಂತ. ತಿಳಿತೇನೆ ಅನ್ನೋದು ಎಲ್ಲಿಗೆ ಮುಗಿತೈತಿ ನೋಡ್ರಿ. ಅದಕ್ಕೆ ವೇದಗಳ ಅಂತ್ಯ ಅಂತಾರೆ, ವೇದಾಂತ ಅಂತ. ತಿಳುವಳಿಕೆಯ ಕೊನೆ. ಜ್ಞಾನದ ಪರಾಕಾಷ್ಠ ಸ್ಥಿತಿಗೆ ಅಂತಾರ ವೇದಗಳ ಅಂತ್ಯಭಾಗ. ಅದನ್ನು ಅನುಭವಿಸಿದವಾಗ ಗೊತ್ತದು. ಅದನ್ನು ತಿಳಿದ ಮ್ಯಾಗ ಇನ್ನೊಂದು ತಿಳಿದು ಉಳಿದಿಲ್ಲ. ಯಾವುದನ್ನು ತಿಳಿದರೆ ಇನ್ನೊಂದನ್ನು ತಿಳಿಬೇಕನ್ನೋದು ಯಾವುದು ಉಳಿದಿಲ್ಲ. ಅದಕ್ಕೆ ವೇದ ಅಂತ. ವೇದಗಳ ಕೊನೆ ಅದು.
ಅವ ಎಲ್ಲವನ್ನ ತಿಳಿದಂಗ ತಿಳಿಬೇಕಾದದ್ದು ಏನೂ ಉಳಿಲಿಲ್ಲ. ಎಲ್ಲವನ್ನ ತಿಳಿದಂಗಾತ, ಎಲ್ಲವನ್ನ ಮಾಡಿದಂಗಾತ. ನಾವು ಜಗತ್ತಿನೊಳಗೆ ಮಾಡಬೇಕಾದದ್ದು ಏನೂ ಉಳಿದಿಲ್ಲ ಆ ಸ್ಥಿತಿಯಿಂದ ಪಡೆದ ನಂತರ. ಸರ್ವಂ ತೇನ ತ್ಯಕ್ತಂ ಸರ್ವಂ ತೇನ ಕೃತಂ ಸರ್ವಂ ತೇನ ಕೃತಂ ಅಂತ ಜಗತ್ತಿನಾಗ ಮಾಡಬೇಕಾದ ಎಲ್ಲವನ್ನೂ ಮಾಡಿದಂಗ ಏನ್ ಜ್ಞಾನವನ್ನು ಪಡೆದ ಮ್ಯಾಗಂತ. ಹುಟ್ಟುವುದು ಸಾಯುವುದನ್ನು ನೋಡಾವ್ ಎಲ್ಲೈತಿ, ಹುಟ್ಟು ಇಲ್ಲ ಸಾವು ಇಲ್ಲ. ಶರೀರ ಹುಟ್ಟೈತಿ, ಶರೀರ ಸಾಯ್ತೈತಿ, ಅದನ್ನ ನೋಡ್ತೀನಿ. ಅದನ್ನು ಹುಟ್ಟಿದ್ದನ್ನು ನೋಡ್ತೀವಿ, ಸಾಯುವುದನ್ನು ನೋಡ್ತೀವಿ, ವಿಕಾರ ಆಗುವುದನ್ನು ನೋಡ್ತೀವಿ. ಕಣ್ಣಿನ ಎದುರಿಗೆ ನೋಡಿ ನೋಡಿ ಅದ ನಾನಂತೀಯಲ್ಲೋ. ನಿನ್ನಿಂದ ಅರಿವಿಸ್ಕೊಳ್ಳೋದು ನೀ ಹಂಗಕ್ಕಿ. ನೋಡ್ತಿ, ಅದ ನಿನ್ನೆದುರಿಗೆ ಎಳೆದು ಹೋಗೈತಿ, ವಿಕಾರ ಹಾಕೊಂತ ಬಂದೈತಿ. ಹುಟ್ಟಿದ ನಿನ್ನಿಂದ ಯಾವ ನಮೂನಿ ವಿಕಾರ ಅವಾಗೂ ನೀನ ಅದಿ ಇದ್ರಾಗ ವಿಕಾರ ಹಾಕೊಂತ ಬಂದದ್ದು ಅದ ನಾನಂತ ತಿಳ್ಕೊಂಡಿ ಅಲ್ವ, ನಾನ ಮುದುಕ ಆದ್ನಲ್ವ. ಎಷ್ಟೊಂದು ಇದ್ರಾಗ ತಾದಾತ್ಮ ಭಾವನ ಹಿಡ್ಕೊಂಡು ಕುಂತಿ, ನಾನ ಸಾಯ್ತೇನೆ ಅಂತ ತಿಳ್ಕೊಂಡು. ಎಂದೂ ಸಾಯವಲ್ಲ. ಇದು ಈ ಶರೀರ ಬರೋಕ್ಕಿಂತ ಮೊದಲು ಅದಿ, ಇದು ಬಂದ ಮ್ಯಾಗೂ ನೀ ಅದಿ, ನೀ ಹಾದ ಮ್ಯಾಗೂ ಇರ್ತಿ ಅನ್ನೋದನ್ನ ತಿಳ್ಕೊ. ಈ ಜ್ಞಾನವನ್ನು ಗಟ್ಟಿ ಮಾಡ್ಕೊನಿ. ಮಾಡ್ಕೊಂಡ್ರೆ ನಿನಗೆ ಯಾವ ಬಾಧೆನೂ ಇಲ್ಲ. ನಿನ್ನ ನೀ ತಿಳ್ಕೊಂಡೆ ಅಂದ್ರೆ ನಿನಗೆ ಬಾಧೆ ಇಲ್ಲ. ಬಿಟ್ಟೇ ಇಲ್ಲೇ ತೋರೆಡಗುದು ನಾನು ತಿಳ್ಕೊಂಡು ಬಾಧೆ ಪಡ್ತೀವಿ. ಅಜ್ಞಾನದಿಂದ ಅನ್ಯತಾ ಜ್ಞಾನ ಗಟ್ಟಿ ಹಾಕೊಂಡು ಕುಂತೈತೆ ನಾವು. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಅಂದಾಗ ನಿನಗೆ ಈ ದುಃಖದಿಂದ ಬಿಡುಗಡೆ ಆಗಬೇಕು. ದುಃಖಕ್ಕೆ ಮೂಲ ಕಾರಣ ಎಲ್ಲ ಅಜ್ಞಾನ. ಅಜ್ಞಾನದ ಮೂಲಕ ಅನ್ಯತಾ ಜ್ಞಾನ ಉಂಟಾಗೈತೆ. ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ಪರಿಶುದ್ಧ ಚೈತನ್ಯ ನೀನದೇನೋ ಗೊತ್ತಿಲ್ಲ ನಿನಗೆ. ಕೆಡ್ಲಾರ್ದಂತ ವಸ್ತುನ ನೀನದೇನೋ ಗೊತ್ತಿಲ್ಲ. ಕೆಟ್ಟ ಹೋಗೋ ಶರೀರ ನಾನಂತ ಆರೋಪ ಮಾಡ್ಕೊಂಡು ಕುಂತಿ. ಈ ಆರೋಪಿತ ಭಾವ ತೆಗೆದು ಹಾಕೋದರಿಂದ ಈ ಅಭ್ಯಾಸನ ಮಾಡ್ಬೇಕಾಗೈತಿ. ನೀನಲ್ಲದನ್ನೆಲ್ಲ ಸಾಯುವುದು, ಹುಟ್ಟುದು ನೀನಲ್ಲ, ಸೋರುವುದು, ನಾರುವುದು ನೀನಲ್ಲೋ. ನೀನು ಪರಿಶುದ್ಧ ಚೈತನ್ಯ ಸ್ವರೂಪ ದೇವರೇ ನೀನದೇನೋ. ಇಂಥ ಒಂದು ಶಾಶ್ವತವಾದಂಥ ಸುಖದಾಯಕವಾದಂಥ ಇರುವಿನ ತಿಳುವಳಿಕೆಯನ್ನು ಮಾಡ್ಕೋದು ಮನುಷ್ಯನ ಜನ್ಮದ ಲಾಭದ. ಬಿಟ್ಟೇ ಅದನ್ನೆಲ್ಲ ನಾವು ದೊಡ್ಡ ಲಾಭ ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದನ್ನ. ಅದಕ್ಕೆ ದಾವುಡ್ ಮಾಡ್ಕೋ ಇದನ್ನ ಕೆಲಸ. ಈ ಶರೀರ ಇರುವುದ್ರೊಳಗಾಗಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ತಿಳ್ಕೊಂಡು ಮರ್ತು ಬಿಟ್ಟೇವೆ ನಾವು. ಅದನ್ನ ಎದಕ್ಕೆ ಬಂದೀವಿ? ಬರೀ ದುಡಿದು ತಿನ್ನೋದು, ಮಕ್ಕಳು ಮರಿ ಹಿಡಿದು, ಇಂದ್ರಿಯಗಳ ಮಜಾ ಮಾಡೋದು, ಜೀವನ ಆಯುಷ್ಯ ಎಲ್ಲ ಇದ್ರಾಗ ಕಳೆದೆಲ್ಲೋ ನೀನು. ಸುಳ್ಳ ಮುದುಕಾಗಿ ಮೆರೆದೆಲ್ಲ ಹುಚ್ಚು ಮರುಳೆ, ಭೋಗಲಂಪಟ ಸುಖ ಘನವು ಭವರೋಗದಿ ಆದೆಲ್ಲೋ ಮರಣಕ್ಕೇನು ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂತ. ತಿಳಿದವ ಯಾಕೆ ಇದನ್ನ ಮಾಡಕ್ ಹೋಗ್ತಾನ್ರಿ? ಅದರಿಂದ ಉದಾಸೀನ ಆಗಕ್ಕೆ ಬಿಡ್ತಾನ. ಹಿಂಗೈತಿ ಇದು ಹಕ್ಕಿಕೈತಿ. ಗೊತ್ತಾಗ್ಬೇಕಲ್ಲ ಬುದ್ಧನಂಗ ನಮಗ. ಎಷ್ಟು ಜನ್ಮ ಹುಟ್ಟಿ ಬಂದ್ರು ಇದು ನಮಗೆ ತೀಕಾ ಹಚ್ಚೋದು ಬಿಡುದಿಲ್ಲ. ಅದಕ್ಕೆ ಈ ವಾಸನೆಗಳನ್ನ ಮೊದಲ ನಾಶದಕ್ಕೆ ಕಾರಣ ಅದರಲ್ಲಿ ಸುಖ ಸಿಗತೈತೆ ಅನ್ನೋ ತಪ್ಪು ತಿಳುವಳಿಕೆನ ನಮ್ಮನ್ನೆಲ್ಲ ತೀಕಾ ಹಚ್ತೈತಿ. ಆ ತಪ್ಪು ತಿಳುವಳಿಕೆಯನ್ನು ಕಳ್ಕೋದು, ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಏನ್ ಅದಕ್ಕೆ ಮುಮುಕ್ಷತ್ವ ಅಂತ. ಏನ್ ಮುಮುಕ್ಷತ್ವ ಉದಯ ಆದಾಗ ಅಭ್ಯಾಸ ಮಾಡಕ್ ಶುರು ಆಗ್ತಾನ. ಏನ್ ಮೋಕ್ಷದ ಇಚ್ಛಾ ಅದ ಅಭ್ಯಾಸ ಮಾಡಕ್ ಪ್ರಯತ್ನ ಮಾಡಕ್. ಸಾಮಾನ್ಯವಾಗಿ ಗ್ರಂಥದ ಅವಶ್ಯಕತೆ ಇಲ್ಲ. ತನ್ನೊಳಗ ತಾನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿದ್ದು ರೀ ಮೊದಲು ಗ್ರಂಥ ಇಲ್ದಾಗಿ ಸ್ಥಿತಿಯನ್ನು ಹೊಂದಿದವ್ರು ಅದಾರಿಲ್ಲ. ಯಾವ ಭಾಷಾ ಇತ್ತಲ್ಲಿ, ಯಾವ ಗ್ರಂಥ ಇತ್ತಲ್ಲಿ. ಪುಸ್ತಕದ ವಿದ್ಯೆ ಅಲ್ಲೇ ಇದು ಮಸ್ತಕದ ವಿದ್ಯೆ. ಮಸ್ತಕದಿಂದ ಬಂದದ್ದು ಪ್ಯೂರ್ ಇರ್ತೈತಿ. ಪುಸ್ತಕದ ಬಿದ್ದದ್ದು ಡೂಪ್ಲಿಕೇಟ್. ತಮ್ಗೆ ಏನೇನ್ ತಿಳಿತೈತೆ ಅದನ್ನೆಲ್ಲ ಎಲ್ಲರೂ ಬರೀ ಅವ್ರ ಜ್ಞಾನಿಗಳನ್ನ ಅವ್ರು ಬರೆಯಾಕ ಹೋಗುದಿಲ್ಲ ಅದನ್ನ. ಇವು ಅಜ್ಞಾನಿಗಳ ಏನೇನೋ ಕಲ್ಪಿಸ್ಕೊಂಡು ಅದಕ್ಕೆ ಜೋಡಿಸ್ಕೊಂಡು ಗ್ರಂಥಗಳನ್ನು ದೊಡ್ಡ ಮಾಡ್ಕೊಂಡು ಬಹಳ ಟೂ ಅಂತ ಬೇಕಾಗಿಲ್ಲ. ಅದಕ್ಕೆ ಬಹಳ ಶಬ್ದ ಕುಡಿಸೋದು ಸ್ವಲ್ಪ ಮಾಡೋದ್ರಿಂದ ತಿಳ್ಕೊಳಿಕ್ ಬರ್ತದೆ.
ಅಷ್ಟು ಬಹಳಷ್ಟು ಓದಿ ಓದಿ ಯಾಕ್ರಿ ಓದಿದ್ದಕ್ಕೆ ಓಣಿ ಸಿಗ್ಲಿಲ್ಲ ಅಂತ ಹಾಡಿದ್ದಕ್ಕೆ ಹಾಡಿ ಸಿಗ್ಲಿಲ್ಲ ಅಂತ ಎದಕ್ ಬರ್ಬೇಕು ಇರ್ತಿಲ್ಲ ಸುಳ್ಳ ವಾಣಿಗೆ ದನಿ ಹೋಗ್ತೈತಿ ಬಹಳ ಮಾತಾಡೋದು ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ ಬಿಡ್ತೈತಿ ಕಂಡಾಪಟ್ಟಿ ಖಾರ ರೊಟ್ಟಿ ತಿಂದು ವಾಟಿ ಉರ್ಸ್ಬೋದು ಎದಕ್ ಬೇಕಾಗೈತಿ ಆ ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ ಬರ್ತೈತಿ ಏನ್ ಬಹಳ ಶಬ್ದ ಮಾತಾಡಕ್ ಹೋಗ್ಬೇಡ ಬಹುನ್ ಶಬ್ದಾನ್ ವಿಮುಂಚತಃ ವಾಚೋ ವಿಜ್ಞಾಪನಂ ಏತತ್ ಬಹಳಷ್ಟು ಮಾತಾಡೋದು ಬಿಟ್ಟು ಬಿಡ್ರಿ ಹ್ಮ್ ಮೌನ ಬಂಗಾರ ಅಂದಾರಿಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಮೌನಿಗಳಾಗಿರಿ ಅಂತ ಮನಸ್ಸ ಮೌನ ಆಗಲಿ ಏನು ಬಾಯಿ ಮೌನ ಅಲ್ಲ ಮನಸ್ಸ ಮೌನ ಅದೇ ಬಾಯಿ ಹಂಗ ಮಾತಾಡಕ್ ಹಚ್ತೀರಿ ನೀವ್ ಚಲೋ ಮಾತಾಡ್ತಿಪ್ಪ ಮಾತಾಡಕ್ ಹಚ್ಚಿ ಬಿಡುದು ಅದಕ್ಕೆ ಒಡ ಮಂದಿ ಹುರುಪಾಗಿ ಮಾತಾಡ್ತೈತಿ ಹಂಗ ನಾನೇ ಶಾಣೆ ಅಂತ ತಿಳ್ಕೊಂಡು ಯಾರನ್ನೂ ಮಾತಾಡ್ಸಿ ಬಿಡುದಿಲ್ಲ ಅವ ಅದಕ್ಕೊಂದು ಹುಚ್ಚ ಹಿಡಿದು ಬಿಡ್ತೈತಿ ನಾನೇ ಶಾಣೆ ಅಂತ ತಿಳ್ಕೊಂಡು ಶಕ್ತಿ ರಾಸಕೈತಿ ಅದಕ್ಕೆ ಮಾತಾಡೋದ್ರಿಂದ ಶಕ್ತಿ ಕಳ್ಕೊತೀನಿ ನಿನ್ನೆಲ್ಲ ಓಜಸ್ಸು ಕಡಿಮೆ ಆಕೈತಿ ಏನ್ ಮೌನ ಎಷ್ಟೆಷ್ಟೈತಿ ಪವರ್ ಬರ್ತೈತಿ ನಿನಗ ಏನ್ ಸುಮ್ಮನೆ ಇದ್ದಾಗ ಪವರ್ ನಿನ್ನಲ್ಲಿ ಜಾಸ್ತಿ ಆಕೈತಿ ಏನ್ ಎಲ್ಲ ಶಕ್ತಿ ಕಳ್ಕೊತೀನಿ ಬಾಳ ಒಡ ಮಾತಾಡಿ ಅದು ಗೊತ್ತಿಲ್ಲ ನಮ್ಗ ಆರೋಗ್ಯ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತೀನಿ ಅದ ನಾ ಶಾನ್ಯ ಅಂತಾರಂತ ತಿಳ್ಕೊಂಡು ಹಂಗ ಒದರ್ತೈತಿ ಪಾ ಇದು ಹೌದಿಲ್ಲ ಚಿನ್ನಂತ ಹುಚ್ಚನ ಯಾವನು ಇಲ್ಲ ಬಹಳಷ್ಟು ಮಾತಾಡೋದ್ರಾಗ ಏನ್ ಅರ್ಥ ಇಲ್ಲ ಅಂತಿದ್ರ ಏನ್ ಇರುವನ್ನು ಕುರಿತು ಮಾತಾಡ ಈ ಜಗತ್ತಿನ ಸುದ್ದಿ ತೆಗಿಬೇಡದ ಸುಳ್ಳ ಹಾನಿ ಮಾಡ್ಕೋತಿ ಅದನ್ನ ಏನ್ ನಮ್ಮ ಇರುವನ್ನು ಕುರಿಸಿ ಮಾತುಕತೆಗಳು ನಮ್ಗ ಆಡ್ಬೇಕು ಅದನ್ನ ಲಕ್ಷಿಸನ ಹೇಳೋದು ಕೇಳೋದು ಮಾಡ್ಬೇಕು ಮೊದಲು ನಾನು ಇದ್ದೇನೆ ಅನ್ನೋದನ್ನ ಪುಸ್ತಕದ ನೋಡ್ಕೊಂಡು ಹೇಳಿದ್ದೇನೆ ಏನ್ ನಿನ್ನೊಳಗ ನೋಡಿ ಹೇಳಿದ ಬರೀ ಬಾಯಿಲೆ ಅಂದ್ರೆ ಆಗುದಿಲ್ಲ ಅದು ಸ್ವತಃ ನೀ ಅನುಭವಕ್ಕೆ ತಗೋಬೇಕು ಅದನ್ನ ಖಾತ್ರಿ ಮಾಡ್ಕೋ ಅನುಭವಕ್ಕೆ ತಗೊಂಡು ಅಂದಾಗ ಹೊಳಿತೈತಿ ಅನುಭವದಿಂದ ನೋಡಿಲೆ ಜೀವನಿ ಅಂದ ಬರೀ ಮಾತುಕತೆಗಳನ್ನ ಆಡ್ತೇವಿ ಆಡ್ಬಿಟ್ರೆ ಬಂದ್ಬಿಡ್ತೈತೆ ನಿನಗೆ ಬರುದಿಲ್ಲ ಅದು ಬರೀ ಮಾತು ಇದರಿಂದ ಆಗುದಿಲ್ಲ ಮಾತಿನ ಜ್ಞಾನ ಉಪಯೋಗ ಇಲ್ಲ ಕೃತಿ ಒಳಗೆ ಅಳಬಿಡ್ಬೇಕಂತ ಒಂದು ಆಚರಣೆ ನಿನಗೆ ಬರ್ಬೇಕಂತ ಪರಿಶುದ್ಧ ಆಚರಣೆ ಅನುಭವಕ್ಕೆ ತಗೊಂಡು ಉಳ್ಕೋದು ಬಹಳ ಕಠಿಣ ಎಲ್ಲೋ ಒಬ್ಬರು ಸಿಗ್ತಾರಂತ ಅನುಭವಿಗಳು ಅವ್ ಗದ್ದಲದಾಗ ಬಿಡುದಿಲ್ಲ ಅನುಭವ ಮಾಡ್ಕೋ ಅವ ಹೊರಗಿನ ಗದ್ದಲಕ್ಕೆ ಬಿಡುವುದೇ ಇಲ್ಲ ಈ ಗದ್ದಲ್ದಾಗ ಬಿದ್ದವ್ರು ಎಂದೂ ಅನುಭವ ಮಾಡ್ಕೊಳಕ್ ಆಗುದಿಲ್ಲ ಅವ್ರನ್ನ ತಿದ್ದುದು ಇವ್ರನ್ನ ತಿದ್ದುದು ಅವ್ರ ನಾಲ್ಗಳಿದು ಇವ್ರ ನಾಲ್ಗಳಿದು ಅದು ಅನುಭವ ಎಲ್ಲ ನಾವು ಏನ್ ನೀತಿ ಬಂದವ ಗದ್ದಲಕ್ಕೆ ಹೋಗ್ತಾನನ್ರಿ ಅವ ಯಾಕ್ರಿ ಏನಾರು ಮಾಡ್ಕೋಪ ಮರ ನನಗೆ ನೀತಿ ಬಂದಂತ ಜಗತ್ತಿನ ಗದ್ದಲಕ್ಕೆ ಯಾಕೆ ಹೋಗ್ತಾನ ನೀತಿ ಬಂದವ ಅನುಭವಿ ಇವ್ರ ಗದ್ದಲ ಮಾಡೋರು ಅನುಭವಿಗಳು ಯಾರು ಅಲ್ಲ ಜಗತ್ತಿನ ಗದ್ದಲ ಗುಂಪು ಕಟ್ಕೊಂಡು ಹೊಡೆದಾಡ್ತಾರಲ್ಲ ನಂದಪ್ಪ ಅವನು ಬರ್ಕೊಡೋಂಗಿಲ್ಲ ಇವನು ಬರ್ಕೊಡೋಂಗಿಲ್ಲ ಬರೇ ಇವಾಗ ಇವ್ ಗದ್ದಲ ಮೇಳದೆಲ್ಲ ಅದ್ರ ಗದ್ದಲ ಎಬ್ಸಾವ್ರ ಎಲ್ಲಿ ಹೋದ್ರು ಇವ್ರು ಗದ್ದಲ ಎಬ್ಸಾವ್ರ ಸುಮ್ಮನೆ ಕುಂಡ್ರಾಕ್ ಹೋಗವ್ರ ಅಲ್ಲಿ ಅನುಭವಿಗಳಲ್ಲ ಇವ್ರು ಏನ್ ಅವ್ರ ನಾಲ್ಗಳಿದು ಅವ್ರು ಹೇಳಿದ್ದು ಇವ್ರ ಅಲ್ಗಳಿದು ಆ ದೋಷ ನೋಡವ್ರು ಹುಡ್ಕವ್ರು ಇವ್ರು ಅದನ್ನ ನೋಡವ ಅನುಭವ ಎಲ್ಲ ಇಲ್ಲ ಯಾರನ್ನು ದೋಷನೂ ನೋಡಕ್ ಹೋಗುದು ನೀತಿ ಬಂದವ ಬಡಿಗೆ ಹೋಗುದನಿಲ್ಲ ಸುಮ್ಮನೆ ತನ್ನೊಳಗ ತಾನು ನೋಡ್ಕೊತಾನ ಯಾರು ತಿಳ್ಕೊಬೇಕನ್ನ ಅವ್ರಿಗೆ ಹಿಂಗೈತಿ ನೋಡಿದ ಬೇಕಾದ್ರೆ ತಿಳ್ಕೊ ಸಾಕಾರ ಬಿಡಂತ ಅನುಭವಿ ಹೇಳಕ್ ಹೋಗುದು ನಾವು ಆನಂದದಲ್ಲಿ ವಿಶ್ವದ ಅನ್ನೋ ಸಂಶಯ ಐತೆನ ಮತ್ತೆ ನಿನಗೆ ಒಂದು ಎಚ್ಚರಿಕೆ ಒಳಗೆ ತೋರ್ತೈತಿ ಇದಕ್ಕೆ ಎಷ್ಟ ಮಬ್ಬಿಗೆ ಬಿದ್ದೀವೋ ಒಂದ್ ಅವಸ್ಥೆ ಒಳಗೆ ತೋರುವಂತ ಜಗತ್ತಿನ ವ್ಯವಹಾರಕ್ಕೆ ಅಂತ ಮತ್ತೊಂದು ಅವಸ್ಥೆ ಒಳಗೆ ಇದಕ್ಕೆ ಅಸ್ತಿತ್ವ ಇಲ್ಲ ಯಾವಾಗಲೂ ಇದ್ದದ್ದಲ್ಲ ಇದು ಈ ಶರೀರ ಮತ್ತು ಇದೆಲ್ಲ ಜಗತ್ತಿನ ವ್ಯವಹಾರ ಒಂದ್ ಅವಸ್ಥೆ ಒಳಗೆ ಐತಿ ಮತ್ತೊಂದು ಅವಸ್ಥೆ ಒಳಗೆ ಎಲ್ಲಿದಾವೆಲ್ಲ
ಇದು ಸತ್ಯ ಅಂತ ತಿಳ್ಕೊಂಡು ಕುಂತೀವಿ. ಯಾವಾಗಲೂ ಇರ್ಬೇಕದು ಇದ್ದಿದ್ರೆ. ಕನಸಿನೊಳಗಿಲ್ಲ, ನಿದ್ರೆಯೊಳಗಿಲ್ಲ ಅಂದಿಂದ ಇದಕ್ಕೆ ಹೆಂಗ್ ಸತ್ಯ ಅಂತಿ? ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪವಾದದ್ದೈತಿ. ಇವೆಲ್ಲ ಯಾವಾಗಲೂ ಇದ್ದದ್ದು ಅಲ್ಲ. ಒಂದು ಅವಸ್ಥೆ ಒಳಗೆ ಮತ್ತೊಂದು ಅವಸ್ಥೆ ಒಳಗಿಲ್ಲ. ಇವನು ಪರಿಶೀಲನೆ ಮಾಡಿ ನೋಡ್ಕೊ, ಅವಸ್ಥಾತ್ರಗಳನ್ನು ಪರಿಶೀಲನೆ ಮಾಡಿ ನೋಡ್ಕೊ. ಎಲ್ಲ ಅವಸ್ಥೆ ಒಳಗೆ ಇದ್ದದ್ದು ಯಾವ್ದೈತಿ ಅದು ಸುಖರೂಪವಾದದ್ದು. ಕನಸಿನಿಂದ ಎಚ್ಚರಿಕೆ ಆಗಿಲ್ಲ, ಎಚ್ಚರಿಕೆ ಅಂದ್ರೆ ಕನಸಿನಾಗಿಲ್ಲ. ಕನಸು ಎಚ್ಚರಿಕೆ ಅಂದ್ರೆ ನಿದ್ದೆ ಒಳಗಿಲ್ಲ. ಆ ನಿದ್ದೆ ಒಳಗಿಂದ ಸುಧಾ ನಿನ್ನ ನಿಜದ ಎಚ್ಚರಿಕೆ ಒಳಗಿಲ್ಲ. ಮೂರು ಅವಸ್ಥೆಗಳನ್ನು ಪರಿಶೀಲನೆ ಮಾಡಿ ಇವನ್ನ ಮೀರಿ 4ನೇ ಅವಸ್ಥೆ ಒಳಗೆ ನಿಂತು ನೋಡ್ಕೋ, ನಿಜದ ಅರಿವು ನಿನಗಾಕೈತಿ. ನಾವು ಯಾರಿದ್ದೇವನೋ ಖಾತ್ರಿ ಮಾಡ್ಕೊಳ್ಳೋ ಸಂಬಂಧ 4ನೇ ಅವಸ್ಥೆಯನ್ನು ಹೊಂದಿ ಖಾತ್ರಿ ಮಾಡ್ಕೋಬೇಕಾಗಿತ್ತು, ಸೂರ್ಯಾವಸ್ಥೆಯನ್ನು. ಅದು ತನ್ನ ನಿಜವಾದ ಇರುವನ್ನು ತೋರಿಸಿ ಅಡಿಗೆ ಹೋಗ್ಬಿಡ್ತದೆ. 4ನೇ ಅವಸ್ಥೆ ಸುಧಾ ಅದು ಕಾಯಮಲ್ಲ ಅಂತ. ವಿಶಿಷ್ಟ ಜಾಗರಣದಿಂದ ಅರಿಯಲಿಕ್ಕೆ ಮುಂದಿನ ಈ 4 ಅವಸ್ಥೆಗಳು ಮಿಥ್ಯ ಅಂದ್ರೆ. ವಿಶಿಷ್ಟ ಜಾಗರಣ ಅದು ತುರ್ಯಾತೀತ. ಆ ಅವಸ್ಥೆಯೊಳಗೆ ನಿಂತು ನೋಡಿದಾಗ ಇವು 4 ಅವಸ್ಥೆಗಳು, ಎಚ್ಚರ, ಕನಸು, ನಿದ್ರಿ, ಇದು ತುರ್ಯಾವಸ್ಥೆ ಸುಧಾ ಅವು ಮಿಥ್ಯದಾವ ಅನ್ನೋದು ಹೊಳಿತೈತೆ ನಮಗೆ. ಅದು ನಿನ್ನ ನಿಜವನ್ನು ನೋಡ್ಕೊಳ್ಳಿಕ್ಕೆ ಕಂಡಿದ್ದಂಗ ತುರ್ಯಾವಸ್ಥೆಯನ್ನು. ಅದು ನಿನ್ನ ಯಥಾರ್ಥವಾಗಿ ನೀ ಯಾರಿದ್ದೆ ಅನ್ನೋದನ್ನು ತೋರಿಸಿ ಅದು ಇಲ್ಲದಂಗ ಅದಕ್ಕೂ ಅಸ್ತಿತ್ವ ಇಲ್ಲ ಅಂತ. ಅದನ್ನು ಖಾತ್ರಿ ಮಾಡ್ಕೊಳ್ಳಿಕ್ಕೆ ಅಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಅದು ತುರ್ಯಾವಸ್ಥೆಯನ್ನು ಹೊಂದಬೇಕು. ಅದನ್ನು ಹೊಂದದ ಹೊರತಾಗಿ ನಮಗೆ ಜ್ಞಾನ ಆಗೈತೆ ಅನ್ನೋದು ಸುಳ್ಳು. ಅದೆಲ್ಲ ಸಮಾಧಿ ಎತ್ತಿರ ಅಡ್ಡಿ ಇಲ್ಲ. ಒಂದು ಖಾತ್ರಿ ಆತಂದ್ರೆ ನಮಗೆ ನಿಜವಾದ ಜ್ಞಾನ ಆಗೈತೆ ಅನ್ನೋದು ಅದ್ರ ಗೊತ್ತು. ಹಂಗ ಮಾತಾಡಿದ್ರ ಜ್ಞಾನ ಅಲ್ಲ ಅದು. ಮಾತಿನ ಜ್ಞಾನಕ್ಕೆ ಜ್ಞಾನ ಅನ್ನೋದಿಲ್ಲ. ಎಷ್ಟೇ ನೀ ಮಾತಾಡಿದ್ರು ಸುಧಾ ನೀನು ಹೋಗ್ಯಾವ ನೋಡ್ಕೊ. ಹಂಗಾರೆ ವಾಸನ ಒಂದರ ಕಡಿಮೆಗೆ ತನಿಖೆ ಹಾಕ್ತಿ. ಮತ್ತ ಎದ್ರಾಗೂ ಆಸಕ್ತಿ ಉಳಿಬಾರ್ದು ನಿನಗೆ. ಜ್ಞಾನ ಆಗೈತಂದ್ರೆ ಇನ್ನ ಅದನ್ನ ಅದು ಬೇಕಾಗಿತ್ತು, ಇದಾದ್ರೆ ಚಲೋ ಆಕಿತ್ತಂತ ಮನಸ್ಸಿನಾಗ ಬಂದ್ರೆ ಹೋಗುತ್ತೆ ಅಜ್ಞಾನಿ. ಯಾವುದ್ರ ಬಯಕೆಗಳು ಇರುದು ನಾವು. ಧ್ಯಾನದ ಗುರ್ತಂದ್ರೆ ಅದಕ್ಕಂತ ಯಾವ ಬಯಕೆಗಳು ಇಚ್ಛಾ ಇಲ್ಲ ನಮ್ಗೆ. ನಾವು ನಮ್ಮಂಗ ಅವ್ರನ್ನ ಆರೋಪ ಮಾಡ್ತೇವೆ, ಹಿಂಗ ಇರ್ಬೋದಲ್ಲ ಅಂತ. ಅದು ನೀನು ಕಲ್ಪಿಸ್ಕೊಂಡು ಯಾವ ಇಲ್ಲ. ಅನುಭವ ತಗೊಂಡು ಉಳ್ಕೋಬೇಕಾತಂದ್ರೆ ಸ್ವಲ್ಪವೂ ಉಳಿಬಾರ್ದು ನೋಡು. ಉಳಿಯದಂತೆ ನಾಶ ಮಾಡಿಕೊಂಡಾಗ ಆತ್ಮದಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ. ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸೋದು ತಾನ ಅನುಭವ ಕೊಡ್ತದೆ. ಅದ ಎಲ್ಲ ವಾಸನೆಗಳನ್ನು ಹೊಡೆದಾಕಿದೆ ಅಂದ್ರೆ ಸ್ವಾಭಾವಿಕವಾಗಿ ನೀವು ಅಲ್ಲಿ ಅಂದ್ರೂ ಬಿಡುದಿಲ್ಲ ಅದು. ತನ್ನ ಆನಂದ ಸೂತ್ರ ತನಗೆ ಹಚ್ಕೋಬೇಕಾದ್ರೆ ಜೀವನಿಗೆ ಕಠಿಣದಂಗಾಗೈತಿ. ಯಾಕೆ ತಾನ ಮಾಡ್ಕೊಂಡು ಕುಂತಾನೆ. ಇದನ್ನೆಲ್ಲ ಕಲ್ಪಿಸ್ಕೊಂಡು, ಸೃಷ್ಟಿ ಎಲ್ಲ ತಾನು ಕಲ್ಪಿಸ್ಕೊಂಡು ಇದನ್ನೆಲ್ಲ ಕೈ ಬಿಡೋದಿನ ಅಂದ್ರೆ ಯಥಾರ್ಥ ನೀನ್ ವಸ್ತುವಿನ ಅನುಭವ ನಿನಗಾಕೈತಿ. ಯಥಾರ್ಥ ವಸ್ತು ಇದಕ್ಕಿದ್ದಂಗಿದ್ದ ವಸ್ತು ನೀನು ಅನ್ನೋದು ಅನುಭವ ಬರ್ತೈತಿ. ಈ ಜಗತ್ತು ಇದಕ್ಕಿದ್ದಂಗೆ ಇರುವುದಲ್ಲ. ಇದ್ರ ಬಗ್ಗೆ ಇಚ್ಛಾ ಮಾಡಕ್ ಹೋಗ್ಬೇಡ, ಯಾವ ಅಪೇಕ್ಷೆನೂ ಮಾಡಕ್ ಹೋಗ್ಬೇಡ. ಈ ಜಗತ್ತಿನ ಯಾವ ವಸ್ತುಗಳ ಅಪೇಕ್ಷೆನೂ ಮಾಡಕ್ ಯಾವ ಇದಕ್ಕಿದ್ದಂಗೆ ಇರುವುದಲ್ಲ. ನಾಶಕ ಪ್ರತಿಯೊಂದು ವಸ್ತು. ಎಂತಾದನ್ನು ಗಳಿಸಿದೆಯಲ್ಲ ಮನ ಏನ್ ಮಾಡಿದಂಗ ಆತ. ಉಳಿಲಿಲ್ಲ ಅವು. ನೀ ಗಳಿಸಿದ ಏನಾರು ಉದಾವ್ ನೋಡಂಗ. ಅದಕ್ಕೆ ಎಂದೂ ಕೆಡಲಾರ್ದಂತ ಗಳಿಸು, ಜ್ಞಾನ ಸಂಪತ್ತನ್ನು ಗಳಿಸು. ಅದಕ್ಕೆ ಉಳ್ಕಿದ ಈ ಜಗತ್ತಿನ ಯಾವ ಸಂಪತ್ತು, ಭೌತಿಕ ಸಂಪತ್ತೆಲ್ಲ ಇದ್ರ ಮುಂದೆ ತೃಣಪ್ರಾಯವು ಅಂದ. ಹುಲ್ಲು ಕಡ್ಡಿ ಸಮಾನ ಅಂತ. ಜ್ಞಾನ ಸಂಪತ್ತಿನ ಮುಂದೆ ಈ ಭೌತಿಕ ಸಂಪತ್ತೆಲ್ಲ ತೃಣಕ್ಕೆ ಸಮಾನ, ಹುಲ್ಲು ಕಡ್ಡಿ ಸಮಾನ ಅಂತ. ಎದಕ್ ಬರುದು? ಜಗತ್ತಿನ ಐಶ್ವರ್ಯ ಎಲ್ಲ ನಿನ್ನದಾಗಿ ಮಾಡ್ಕೊಂಡ್ರೆ ನಿನಗೆ ತೃಪ್ತಿ ಕೊಡುದಿಲ್ಲ. ನಿನಗೆ ಹುಚ್ಚಿರ್ತೈತಿ. ಇವು ಸುಖ ಕೊಡ್ತಾವ, ಇನ್ನೂ ಗಳಿಸಿದಂಗ. ದುಃಖದ ಪ್ರಮಾಣ ಹೆಚ್ಚಾಕೈತಿ, ಸುಖದ ಪ್ರಮಾಣ ಹೆಚ್ಚಾಕೈತಿ. ನೋಡ್ಕೋ. ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗೈತಿ. ಅದು ಶಾಣೆತನ. ನಾವು ಇನ್ನ ಗಳಿಸಿಟ್ಟು ಮಕ್ಕಳು ಮೊಮ್ಮಕ್ಕಳಿಗೆ ಏನ್ ಮಾಡ್ಬೇಕಂತ ಹೊಂಟೀನಿ. ಅವ್ರು ಚಿಂತೆ ನಿನಗೆ ಅದಕ್ಕೂ. ತಾಮ ಕರ್ಮಕ್ಕನುಸಾರ ಹುಟ್ಟ್ಯಾರ ಅವ್ರ, ನಿನ್ನ ಸಂಬಂಧ ಬಂದಾರ ಅವರು. ನೀ ಬೇಕಾದಷ್ಟು ಅವಕ್ಕೆ ಏನ್ ಮಾಡಿದ್ರು ನಿನ್ ನೋಡಿ ನೋಡಿ ನೋಡಿ
ನೀನ್ ನೋಡ್ತಾರಂತ ನೀ ತಿಳ್ಕೊಂಡಿ ನನ್ನ ಮಕ್ಕಳು ನೋಡ್ತಾವ್ರಿ ಅಂತ. ಮುಪ್ಪಿನ ಕಾಲಕ್ಕೆ ಬೇಕಲ್ರಿಪ್ಪ ನೋಡವ್ರು ಅಂತಿರ್ತಾನ. ಹುಚ್ಚನಿ ನಿನ್ನಂತ ಹುಚ್ಚನ ಯಾವನು ಇಲ್ಲ. ಇವ್ರು ನೋಡೋದು ನೀನ್ ಹೋಗುದು ನೋಡ್ತಾರ ಅವ್ರು ಮೊದಲ. ಇದು ಜಗ ಹಿಡ್ಕೊಂಡು ಕುಂತಿಪ್ಪ ಇದು ಯಾವಾಗ ಹೋಗೈತೇನೋಪ್ಪ ಇದು ಅಂತ. ಹೌದಿಲ್ಲ? ಖಾಲಿ ಮಾಡೋದು ನೋಡ್ತಿರ್ತಾರ. ಮಂದಿ ಮುಂದೆ ಸುಳ್ಳ ಮತ್ ಮಾಡ್ಬೇಕಾಗತ್ ನೋಡಿ, ಮಂದಿ ಬೇಯ್ತಾರ ಅಂತ ಹೇಳಿ ವ್ಯವಸ್ಥೆ ಮಾಡ್ತಿರ್ತೈತಿ. ಎಲ್ಲಿದ್ರಿ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಅಂತ ಪದ ಅಂತಿ. ನೀರ ಮ್ಯಾಲಿನ ಗುಳ್ಳಿ ನಿಜವಲ್ಲೋ ಹರಿ ಅಂತ. ಯಾರೂ ಬರ್ದ್ರು ನಿನ್ನ ಸನೇಕ. ಯಾಕ್ರಿ? ನೀ ಮಾಡ್ಕೊಂಡದನ್ನು ನೀನ ಉಂಡು ಹೋಗುದಿಲ್ಲ. ಏನ್ ಮಾಡ್ಕೊಂಡದ್ದು ಉಣ್ಣಾಕ್ ಬಂದಿ ಇಲ್ಲಿ, ಅದಿಲ್ಲ ಅನುಭವಿಸಲಿ. ಬೇರೆ ಪರಿಹಾರ ಮಾಡಿಬಿಟ್ಟಿ ಅಂತ. ಅದು ಯಾರು ಏನ್ ಮಾಡೋದು? ಇನ್ನೆಮ್ಮಿಲ್ಲಿ ಬರಬಾರ್ದಂಗ್ ಮಾಡ್ಕೋ. ಇನ್ನು ಎಂದೆಂದು ಈ ಜನ್ಮಕ್ಕೆ ಬರ್ದಂಗ ಮರಳಿ ನೀನತ್ತ ತಿರುಗದಂತೆ ರಚಿಸರಿ. ಹಂಗ ಮಾಡ್ಬೇಕಾದ್ರೆ ಬರಳಿ ಯಾಕೆ ಬರ್ಬೇಕಸ್ತದೆ ವಾಸನ ಹೇಳ್ಕೊಂಡು ಬರ್ದು ಆ ವಾಸನ ನಾಶ ಮಾಡ್ಕೊ. ಇನ್ನೊಮ್ಮೆ ಬರ್ದಂಗ ಮಾಡ್ಕೋಬೇಕಪ್ಪ. ಹುಟ್ಟು ಜನ್ಮಕ್ಕೆ ಬರಬಾರ್ದಂದ್ರ ಮರಳಿ ಮೃತ್ಯುವನ್ನು ಬಯಸದಿರೆಂದು ಸುವರ್ಣ ಪುಷ್ಪವನ ಇದ್ದಿದನು. ಅಂದ್ರೆ ಜ್ಞಾನ ಸ್ಥಿತಿಯನ್ನು ನಾವು ಹೊಂದಿದ, ತನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡವ, ಪುನಃ ಬರ್ದಂಗೆ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡ. ಏನ್ ಅದಕ್ಕೆ ಅಂತಾರಿಲ್ಲ, ಸತ್ತಾಗ ಮಂತ್ರ ಅಂತಾರಲ್ಲ, ಅದಕ್ಕೇನು ಇದ್ದವ್ರಿಗಾರ ತಿಳಿಲಿ ಅಂತ ಅಂದಾರ. ಅವನ್ನೆಲ್ಲ ಹೆಂಗ ಆಚರಣೆ ಇಟ್ಟುಕೊಂಡು ಮನುಷ್ಯನ ಜನ್ಮಕ್ಕೆ ಎಲ್ಲಿಂದ ಬಂದಿ, ಶಿವಲೋಕದಿಂದ ಪರಮನಪ್ಪನೆಯನ್ನು ಪಡೆದು ಆ ಆನಂದಮಯವಾದ ಇರುವಿನಿಂದ ಎಲ್ಲ ಬಂದವು. ಎಲ್ಲ ಜೀವಿಗಳು ಎಲ್ಲಿಂದ ಬಂದವು ಇವು ಅಂತಂದ್ರೆ ಪುನಃ ಎಲ್ಲಿಂದ ಬಂದು ಪುನಃ ತಿರುಗಿ ಅಲ್ಲಿ ಹೋಗಿ ಮುಟ್ಟ ಹೆಂಗ ಆಚರಣೆ ಇರ್ಬೇಕು ನಮಗ. ನೀತಿ ಬಿಡದು ಆಚರಿಸುತ್ತ ಗುರುಲಿಂಗ ಜಂಗಮರ ಗುಪ್ತ ಪೂಜೆಯನ್ನು ಮಾಡಿ. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು? ಗುರು ಅಂದ್ರೆ ಅರು, ಲಿಂಗ ಅಂದ್ರೆ ಜ್ಞಾನ, ಜಂಗಮ ಅಂದ್ರೆ ವ್ಯಾಪಕವಾದಂತ ಚೈತನ್ಯ. ಅದೊಂದು ಜಾತಿ ಅಲ್ಲ, ಎಲ್ಲರೂ ಜಂಗಮ ಸ್ವರೂಪಿಗಳಿದ್ದೀವಿ. ಏನ್ ಈ ಜಡವಾದದ್ದನ್ನ ಅದಕ್ಕೆ ಆಧಾರವಾಗಿದ್ದದ್ದು ಅದು ಜಂಗಮ ಸ್ವರೂಪಿ. ಜಂಗಮಕ್ಕೆ ಅಳವಿಲ್ಲ, ಸ್ಥಾವರಕ್ಕೆ ಅಳವು ಉಂಟು ಅಂತ. ಎಲ್ಲರೂ ಜಂಗಮ ಸ್ವರೂಪಿಗಳ ಚೈತನ್ಯ ಸ್ವರೂಪಿಗಳು. ಏನ್ ಜಂಗಮ ಅಂದ್ರೆ ಚೈತನ್ಯ, ವ್ಯಾಪಕವಾದಂತ ಚೈತನ್ಯಕ್ಕೆ ಜಂಗಮ ಅಂತ. ನಾವು ಜಂಗಮ ಅಂದ್ರೆ ಅದ ಜಾತಿ ಅಲ್ಲ. ಏನ್ ಜಂಗಮಗ ಜಾತಿ ಇಲ್ಲ, ಗಂಗೆಗೆ ಹೊಲೆ ಇಲ್ಲ ಅಂತ ಅಂದಾರಿಲ್ಲ. ಜಾತಿ ಅಂತ ತಿಳ್ಕೊಂಡೇವು, ಜಂಗಮಗ ಜಾತಿ ಇಲ್ಲ. ಏನ್ ಜಾತಿ ನೋಡವ ಜಂಗಮನ ಅಲ್ಲ. ಅವಾಗ ಜ್ಞಾನಿ ಅಂತಾರ. ಜಂಗಮ ಅಂದ್ರೆ ಅವಾಗ ಜ್ಞಾನಿ. ಏನ್ ವ್ಯಾಪಕವಾದಂತ ಚೈತನ್ಯದ ಅನುಭವವನ್ನು ಮಾಡ್ಕೊಂಡು ಅದ ತಾನಾಗಿ ಉಳ್ದವ ಅವ ಜಂಗಮ ಸ್ವರೂಪಿ. ನೀ ಕೆಂದ ಉಟ್ಕೊಂಡ್ರೆ ಜಂಗಮಕ್ಕೇನು? ಯಾಕ್ರಿ? ಜಂಗ ಕಟ್ಕೊಂಡ್ರೆ ಜಂಗಮ ಅಂತ. ಜಂಗ ಅಂದ್ರೆ ತೊಡಿ ಭದ್ರ ಇರ್ಬೇಕ. ಜಂಗ ಕಟ್ಟುವುದಂದ್ರೆ ಏನು? ತೊಡಿ ನಡೆ ನುಡಿ ತೊಡೆ ಭದ್ರ ಇದ್ರೆ ನೀ ಜಂಗಮ. ಒಂದರ ಅದಾವನ ನೀನು ಮೂರು ಇದ್ರೆ ಭದ್ರದ ಒಂದು ಇಲ್ಲ, ನೀ ಜಂಗಮ ಹೆಂಗಕ್ಕಿ? ಅದಕ್ಕೆ ಭಿಕ್ಷಕ್ಕೆ ಹೋಗ್ಬೇಕಾದ್ರೆ ಇವು ಮೂರು ಭದ್ರ ಇದ್ರೆ ಭಿಕ್ಷಕ್ಕೆ ಹೋಗ್ನಿ. ಅವ ಅರ್ಹತೆ ಉಳ್ಳವ. ಜಂಗ ಕಟ್ಟಿದಾಗ ಭಿಕ್ಷಕ್ಕೆ ಹೋಗ್ಬೇಕು. ಗಂಟಿ ಕಟ್ಕೊಂಡು ಭಿಕ್ಷಕ್ಕೆ ಹೋಗವ ಎಲ್ಲಿ ಆಗ್ಬೇಕು ನಿನಗೆ? ಹೇಳಿದ್ರೆ ಏದಕ್ಕೈತಿ? ಯಾಕ್ರಿ? ಇದ್ಕಿದ್ದಂಗೆ ಹೇಳಿದ ಕೂಲೆ ಸಿಟ್ಟು ಬರ್ತೈತಿ. ಏನ್ ಅನುಭವ ಹೇಳಿದ ಕೂಲೆ ಜಗತ್ತು ಇದನ್ನಿಸ್ತೈತಿ. ಎಲ್ಲ ನಾನು ಜಂಗಮದೆ, ನೀನು ಜಂಗಮ. ಯಾರದ್ರಿ ಜಂಗಮ ಸ್ವರೂಪಿಗಳು? ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ ಬರ್ತೈತಿ. ಜಡಭಾವನ್ನೆಲ್ಲ ಬಿಟ್ಟಾಗ, ಏನ್ ಸ್ಥಾವರವನ್ನು ಬಿಟ್ಟಾಗ ಜಂಗಮ ಸ್ಥಿತಿಯನ್ನು ಹೊಂದಾಕ ಬರ್ತೈತಿ. ಏನ್ ಇವರು ಸ್ಥಾವರ ಇವೆಲ್ಲ ಜಡವಸ್ತುಗಳು ಎಲ್ಲ ಹಿಡ್ಕೊಂಡು ಜಡಭಾವವನ್ನು ಬಿಡು. ಸನ್ಮತಿ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ, ನಿನ್ನ ಮುನ್ನಿನ ಜಡಭಾವ ನೀಗು. ಬಿಟ್ಟಾಗ ಈ ದೇಹ ಭಾವನೆಯನ್ನ ನಿನ್ನಿಂದ ಅರಿವಿಸ್ಗಳು ಏನೇನದವನ್ನೆಲ್ಲ ಇವನ್ನೆಲ್ಲ ಕೈ ಬಿಟ್ಟಾಗ ನೀನು ನೀನು ಅನ್ನೋದು ಅನುಭವ ಬರ್ತೈತಿ. ಅದಕ್ಕಾಗಿ ನಿರಂತರ ಎಡೆಬಿಡದೆ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಅಭ್ಯಾಸ ಮಾಡದ ಹೊರತು ನಮ್ಗೆ ಇದು ಅನುಭವಕ್ಕೆ ಬರೋದೂ ಇಲ್ಲ. ಬೇಕಾದಷ್ಟು ಜನ್ಮ ಕಳಿನಿ, ಬರೋದು ಸಾಧ್ಯನೇ ಇಲ್ಲ ಅಂತ. ಈ ಶರೀರ ಹೋಗೋ ಮಠ ಏನಾರ ಪ್ರಯತ್ನ ಮಾಡಿದ್ರೆ ಏನಾರ ಹೊಳೆದ್ರೆ ಹೊಳಿಬೇಕು, ನಿನಗಿಲ್ಲ ಅಂದ್ರೆ ಹೊಳಿದ. ಇದನ್ನು ಬಿಟ್ಟು ಮತ್ತೊಂದು ಏನೂ ಇಲ್ಲ ನನಗಂತ, ಕರ್ತವ್ಯನೇ ಯಾವುದೂ ಇಲ್ಲ. ಇದನ್ನು ಬಿಟ್ಟು ನಾವು ಏನ್ ಮಾಡ್ತೇವೆ? ಇದನ್ನು
ಮುಖ್ಯವಾಗಿ ಅದನ್ನ ಇಟ್ಕೊಂಡೇವ್ ನಾವು, ಅದರ ಬಗ್ಗೆ ಅದಿಲ್ಲ ಚಟದ ವ್ಯವಸ್ಥೆ ಮೊದಲು ಅದನ್ನ ಮುಖ್ಯ ಮಾಡ್ಕೊಂತೇವೆ ನಾವು. ಹಿಂದಗಡೆ ಟೈಮ್ ಸಿಕ್ಕರು ನೋಡೋಣಪ್ಪ ಇದನ್ನ ನೋಡು, ಬ್ಯಾಳೆ ಇದ್ದಾಗ ನೋಡೋಣಪ್ಪ ನಮಗ್ ಪುರ್ಸೋತ್ ಸಿಕ್ಕರು. ಇದು ಮುಖ್ಯ ನಡಿಬೇಕು. ಇನ್ನ ಬಹಳ ಜನ ಬದುಕ್ತೇನೆ ಅಂತ ತಿಳ್ಕೊಂಡು ಅದನ್ನ ಹಿಂದಕ್ಕೆ ಹಾಕ್ಬೇಕು, ನೋಡೋಣ ಅದನ್ನ. ಶರೀರ ಈಗ ಹೊಕ್ಕೈತಿದ ನೇಮದ್ದಲ್ಲ ಅಂತ ತಿಳ್ಕೊಂಡು ಇದನ್ನ ನೀವು ಮಾಡ್ಕೋಬೇಕು. ನಿನ್ನ ನಿಜವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಅದ್ರ ಬಗ್ಗೆನ ಶ್ರವಣ ಮನನ ನಿಧಿ ಧ್ಯಾಸನದ ಅಭ್ಯಾಸ ತೊಡಗಬೇಕು. ಇದು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಲ ಮಾಡುವಂತ ಕರ್ತವ್ಯ ಇದು. ಇದ ಲಾಭ ಆಗುವುದನ್ನ ಮಾಡ್ಬೇಕು, ಏನ್ ಲುಕ್ಸಾನ್ ಆಗೋದು ಮಾಡ್ಬೇಕು. ಮುಂಜಾನೆ ಸಂಜೆ ಮಟ್ಟ ಮಾಡಿದ್ದೆ ಅದಕ್ಕೆ ಉಪಯೋಗ ಬಂದ ನಿನಗೆ. ಒಂದರ ನಿನಗೆ ಉಪಯೋಗ ಆಗೋದು ಮಾಡ್ಕೊಂಡೇನು, ವೇಳೆ ಎಲ್ಲ ಸಾರ್ಥಕ ಮಾಡ್ಕೊಂಡೇನು, ಇದನ್ನ ಉಪಯೋಗ ಆಗುದು, ಇದನ್ನ ಹೇಳುದು, ಇದ್ರಾಗ ಕಾಲ ಕಳೆದ ಲಾಭ ನಿನಗೆ. ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡದ್ದು ಇದೇ ವೇಳೆ ನೋಡಿದ್ರು. ಇಂದಿನ ದಿನವೇ ಶುಭ ದಿನವು, ಚಲೋ ದಿನ ಅಂದ್ರೆ ಇದ ನಿನ್ ಇದ್ರಾಗ ಕಾಲ ಕಳೆದ್ದು. ಚಲೋ ವೇಳೆ ಅಂದ್ರೆ ಇದೇ ವೇಳೆ. ಇದನ್ನ ಬಿಟ್ಟು ಬಾಳೆ ಚಿಂತನದೊಳಗೆ ಕಾಲ ಕಳೆದದ ವೇಳೆ ಆತಿ, ಕಾಲ ಕಳೆದ ದಿನಗಳು ಅದವು. ಅವೆಲ್ಲ ಕೆಟ್ಟ ದಿನನ ಕೆಟ್ಟ ವೇಳೆನ. ನೀನು ಚಲೋ ದಿನ ಎಂದ ಐತ್ರಿ ಅಂತ ಚಲೋ ವಸ್ತುವಿನ ಕಡೆ ಯಾವಾಗ ಲಕ್ಷ ಕೊಡ್ತಿ, ಯಾವಾಗ ಚಲೋ ದಿನ ಐತಿ. ಅದು ಪಂಚಾಂಗದಾಗ ಹುಡ್ಕಾಕೊಂಡ ನಾವು ಚಲೋ ದಿನ ಚಲೋ ದಿನ ನೋಡೇ ಮಾಡ್ತೀಯಲ್ಲ, ಅಕ್ಕವಲ್ಲ ಅದನ್ನ ನಂಬಿ ಕೆಟ್ಟಿ ನೀನು. ಯಾಕ್ರಿ ಪಂಚಾಂಗ ನಂಬಿ ಕೆಟ್ಟಿ ನೀನಂತ. ಒಬ್ಬೊಬ್ರು ಹೋಗುದೇ ಇಲ್ಲ. ಪಂಚಾಂಗ ಇವತ್ತು ವೇಳೆ ಶುಭ ವೇಳೆ ಗುಳಿ ಕಾಲ, ಶುಭ ಕಾಲ, ಆ ಕಾಲ ನೋಡಿ ಹೆಜ್ಜೆ ಹಿಡುದಿಲ್ಲ, ಹೊರಗೆ ಹೋಗುದಿಲ್ಲ ನಾವು ಇವತ್ತು. ಹೌದಿಲ್ಲ, ವೇಳೆ ಸರಿ ಇಲ್ಲ. ಹೌದಿಲ್ಲ, ಎಷ್ಟು ಮಂದಿಗೆ ಇದು ಹುಚ್ಚಿಡಿಸೈತಿ ಇದು. ನೀ ಮಾಡಿದ ಕರ್ಮ ಬಲವಂತ ಆತಂದ್ರೆ ನೀ ಎಷ್ಟು ನೀ ಪಂಚಾಂಗದ ವೇಳೆ ಹಿಡ್ಕೊಂಡು ಪದ್ಧತಿ ಪ್ರಕಾರ ಮಾಡಿದ್ರು ನಿನ್ನ ಬಿಡ್ತೈತೆ ಅನ್ನೋದು. ಚಲೋ ದಿನ ನೋಡಿ ಮದುವೆ ಮಾಡಿರ್ತಾರ, ಈ ತರ ಸಾಯ್ತೈತಿ, ಗಂಡರ ಸಾಯ್ತೈತಿ. ಯಾಕಂದ್ರೆ ಮಾಡಿರ್ತಾರಿಲ್ಲ, ಆ ಟೈಮ್ನಾಗ ಎಷ್ಟು ಮಂದಿ ಲಗ್ನ ಆಗಿರ್ತಾವ. ಇದಕ್ಕೆ ಯಾಕೆ ಬರ್ತೈತಿ ಬ್ಯಾಳೆ ಅಂದ್ರೆ ಇದು ಏನೋ ತಪ್ಪೈತಿ, ಇದು ಏನೋ ಮಾಡ್ಯಾವ, ಅದಕ್ಕೆ ಏನಾರ ಹೇಳಿ ಮತ್ತೆ ಅದನ್ನ ಕರ್ಮಾಂತರ ಕಳೀರಂತಾರು. ಮತ್ತೆ ಯಾರಿಗೆ ಆಗ್ಬಾರ್ದು, ನಿಮ್ಮ ಮನ್ಯಾಗ ಇದು ಮುಂದುವರಿಬಾರ್ದು, ಇದನ್ನ ಮಾಡ್ರಿ ಇದನ್ನ ನೀವು ಅಂತ ಹೇಳಿ ಕಾರ ಜನರನ್ನೆಲ್ಲ ದಾರಿ ತಪ್ಪಿಸೋದು. ಅದಕ್ಕೆ ಅದನ್ನ ನಂಬಕ್ ಹೋಗ್ಬೇಡ ನೀವು. ಹೊತ್ತು ಎಡೆ ಇಲ್ಲ ಇದ್ರ ಕಡೆ ಲಕ್ಷ ಕೊಟ್ಟನಿ, ಯಾವ ಇದನ್ನ ಇದ್ರ ಅಭ್ಯಾಸ ತುಡುಗಿರ್ತಾನ ಅವ್ನು ಕೆಡಕಂತೆ ಆಗುದೇ ಇಲ್ಲ. ಅವ್ನು ಏನ್ ವಿಷಯದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಅದೇ ಕೆಡಕ್, ಅದೇ ವೇಳೆ ಕೆಡಕ್ ವೇಳೆ. ನಾವು ಇವನ್ನ ಗಟ್ಟಿ ಹಿಡ್ಕೊಂಡು ಕುಂತೇವಿ. ಶರೀರ ಬಿಡುವಾಗ ಸುಧಾ ಅಲ್ಲಿ ಮಠ ಅದ್ರಾಗ ಶರೀರ ಬಿಡಬಾರ್ದು. ಕೃಷ್ಣ ಪಕ್ಷ ಬಂತ ಅಂದ್ರೆ ಶರೀರ ಬಿಡಬಾರ್ದು, ನರಕಕ್ಕೆ ಹೊಕ್ಕಿ ಸೂಕ್ಷ್ಮ ಪಕ್ಷ ಬರುವ ಮಠ ಅಲ್ಲಿ ಜೀವ ಹಿಡಿತಾನ. ಹೌದಿಲ್ಲ, ಉತ್ತರಾಯಣ ದಕ್ಷಿಣಾಯನ ಅದನ್ನು ನೇಮ ನಿತ್ಯ ಪಾಲನೆ ಮಾಡ್ತಾರ. ಉತ್ತರಾಯಣದಾಗ ಶರೀರ ಬಿಟ್ರೆ ಸ್ವರ್ಗಕ್ಕೆ ಹೋಗ್ತಾರ, ದಕ್ಷಿಣಾಯನದಾಗ ಶರೀರ ಬಿಟ್ರೆ ನರಕಕ್ಕೆ ಹೋಗ್ತಾರಂತ. ಉತ್ತರಾಯಣ ಅಂದ್ರೆ ಇದು ಚಿಂತನದಾಗ, ಆತ್ಮಚಿಂತನದಾಗ ಹುಡುಗರು. ನಾವು ಇಲ್ಲಿ ಬರ್ತೇವೆ. ಈಗ ಏನಿದೆ, ಈಗ ಉತ್ತರಾಯಣ ಐತೇನೆ, ಈಗ ಇನ್ನ ದಕ್ಷಿಣಾಯನ ಬಂದಿಲ್ಲ ಇನ್ನು. ಹೌದಿಲ್ಲ, ಅದು ಗೊತ್ತಿಲ್ಲ. ಹೌದಿಲ್ಲ, ಉತ್ತರಾಯಣ ದಕ್ಷಿಣಾಯನ ಸುದ ಗೊತ್ತಿಲ್ಲ. ಹೌದಿಲ್ಲ, ಯಾವಾಗ ಹಗಲು ಹೆಚ್ಚಾಗಕೈತಿ ಅಂದ್ರೆ ಉತ್ತರಾಯಣ ಚಾಲು ಆಗ್ತಾರೆ. ಸಂಕ್ರಾಂತಿಯಿಂದ ಚಾಲು ಆಕತಿ ಉತ್ತರಾಯಣ. ಮಕರ ಸಂಕ್ರಾಂತಿ ಐತೆಲ್ಲ ಅವಾಗ ಉತ್ತರಾಯಣ ಚಾಲು ಆತ. ಏನ್ ಪುನಃ ಯಾವಾಗ ಬರ್ತೈತಿ ನೋಡಿ, ಇದು ಹಗಲು ರಾತ್ರಿಗಳು ಯಾವಾಗ ಒಂದಕ್ಕವ, ಒಂದ ಸಮಾನ ಆದಾಗ ಅದು ಮರನೇ ದಿನ ಮತ್ತ ದಕ್ಷಿಣಾಯನ ಚಾಲು ಆಕೈತಿ. ಹಗಲು ಕಡಿಮೆ ಹಾಕೋಂತ ಬರ್ತೈತಿ, ರಾತ್ರಿ ಹೆಚ್ಚಾಕೊಂತ ಬರ್ತೈತಿ. ಏನ್ ಅವಕ್ಕ ಉತ್ತರಾಯಣ ದಕ್ಷಿಣಾಯನ ಅಂತಂದ್ರು. ಅದಕ್ಕೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂದ್ರೆ ಹುಣಿವಿ ಅಮಾಸಿ. ಏನ್ ಹುಣಿವಿ ಮುಗಿದಿಂದ ಅಮಾಸಿ ಶುರು ಆಕತಿ. ಹೌದಿಲ್ಲ, ಹುಣಿವಿ ಆದ ಕೂಡಲೇ ಮರನೇ ದಿನ ಅಮಾಸಿ ಚಾಲು ಆಯ್ತಪ್ಪ, ಕಾತ್ತಲ್ಲ. ಹೌದಿಲ್ಲ, ಅದಕ್ಕೆ ಕ್ಷಯ ಹಾಕುವಂತ ಬಂದು ಚಂದ್ರ ಕಡಿಮೆ ಹಾಕುವಂತ ಬರ್ತೈತಿ. ಅದು ಕೃಷ್ಣ ಪಕ್ಷ. ಅದು ಅಮಾಸಿ ಮುಗಿದ ಕೂಡಲೇ ಶುಕ್ಲ ಪಕ್ಷ ಚಾಲು ಆಯ್ತು. ಅಮಾಸಿ ಅಂದ್ರೆ ಅದಕ್ಕೆ ಪಾಡ್ಯ ಅಂದ್ರೆ ಅದಕ್ಕೆ ಅದು ಚಲೋ ದಿನ ಆಯ್ತು ನೋಡಪ್ಪ ಇವತ್ತು. ಅವಾಗ ಶರೀರ ಬಿಡ್ತಾರೆ ಕೆಲವು ಮಂದಿ ಹಿಡ್ಕೊಂಡು. ಪಾಡ್ಯ ದಿನನ ಬಿಡ್ಬೇಕಪ್ಪ, ಚಲೋ ಐತಿ ಬಿಡೋದು. ಕಲ್ಪಿಸ್ಕೊಂಡ ನಾವು. ಅವೆಲ್ಲ ಅಲ್ಲ, ನಿನ್ನ ಮನುಷ್ಯನ ಒಳಗೆಲ್ಲ ತುಂಬಿಕೊಂಡು ಕುಂತೀವಿ. ಅವನ್ನೆಲ್ಲ ಬಿಡ, ಅವನ್ನೆಲ್ಲ ಹುಚ್ಚೋದನ್ನ. ಏನ್ ಅದಕ್ಕೆ ವಿಚಾರವಂತರು ಅವನ್ನೆಲ್ಲ ನೋಡಕ್ ಹೋಗುದಿಲ್ಲ. ಏನ್ ಈ ಕಡೆ ಯಾವಾಗ ಲಕ್ ಕೊಡ್ತೀವಿ ಅದ ಚಲೋ ದಿನ. ಇಂದಿನ ದಿನವೇ ಶುಭ ದಿನವು, ಇಂದಿನ ವೇಳೆ ಶುಭ ವೇಳೆ.
ಸದ್ದ ಸದ್ವಸ್ತುವಿನ ಕಡೆ ಎಲ್ಲ ಕೊಡುವ ಶುಭ ವೇಳೆನ ನಿನಗೆ ಯಾವ ವಿಘ್ನಗಳು ಬರುದಿಲ್ಲ. ನಂಬಿಕೆ ಬೇಕಲ್ಲ. ಮಹಾತ್ಮ ಪಂಚಾಂಗದಾಗ ಹೇಳಿದಾಗ ನಂಬುದ ಅವನು. ಬರೀ ಅದ ಜೀವನ, ವಂಶ ಪರಂಪರೆ ಅದಪ್ಪ, ಅದ ಪಂಚಾಂಗದಾಗ ಬಂದ್ಬಿಡ್ತದೆ ಅಪ್ಪ ಜೀವನ. ನೋಡ್ರಿ ನೀವು ಇಷ್ಟು ಮಂದಿ ಇದೇವಿ, ಇದ್ರಾಗ ನಂಬಿಕೆ ಯಾರಿಗೈತಿ? ಮತ್ತು ಪಂಚಾಂಗ ಕೇಳಕ ಹೋಗ್ಕ ನಾವು ಕೇಳಿ ಬರ್ತೇನೆ ತಡಿ ಸ್ವಾಮಿಗಳು, ಏನಾಯ್ತು, ಚಲೋ ದಿನ ಆಯ್ತು, ಕೆಟ್ಟ ದಿನ ಆಯ್ತು, ಎಂದ್ ಇಟ್ಕೊಂಡ್ರಿ ಮದ್ವಿ ಅಂತ ಕೇಳಕ್ ಹೋಗ್ತೀವಿ. ಹೌದಿಲ್ಲ? ಅದು ಲೋಕಾರೂಢಿ. ವಿಚಾರವಂತ ಏನು ನೋಡಕ್ ಹೋಗುದು. ಇವತ್ತ ಆಗ್ಬೇಕು ಲಗ್ನ, ನಿರಂಜನ ಒಳ್ ಲಗ್ನ ಅಮಾಸಿ ದಿನನ ಮಾಡಿರತ್ತ. ಇವತ್ತು ಬಿಟ್ರೆ ಲಗ್ನನ ಬಂದ್ ಇಟ್ಟರು. ಆಗಿಂದ ಆಗ ಒತ್ತ ಎಲ್ಲ ಅರಿವಿ ಎಲ್ಲ ಅವ್ರನ್ನ ಕರೆದು ಬೀಗ ಎಲ್ಲ ಮುಗಿಸಿ ನಮ್ ಬಳಗ್ ಬಂದತಿ. ಇವತ್ತು ಅಮಾಸಿ ಕುಡೈತಿ, ಈಗ ಲಗ್ನ ಆಗಿಬಿಡುದಂತ. ಅವತ್ತ ಅಕ್ಕಿ ಕಾಳು ಹೋಗಿದ್ರು ಅಮಾಸಿ. ಅದು ಹೊಳಿಬೇಕಲ್ಲ ನಮಗ, ಅದೊಂದು ನಂಬಿಕೆ ಬೇಕಲ್ಲ. ನಾವು ಇದನ್ನ ನಂಬ್ಕೊಂಡು ಕುಂತೇವಿ. ಏನ್ ಧ್ಯಾನಕ್ಕ ಧಾರಣಕ್ಕ ಏನು ಪರಕಿಲ್ರಿ. ನಾವು ಏನ್ ನೆನಪು ಮಾಡ್ತೇವಿ ಅದು ಚಿತ್ತವೃತ್ತಿಯೊಳಗ ಅವಧಾರಣ ಆಗ್ತೈತಿ. ಅದು ಗಟ್ಟಿ ಆದ್ರೆ ಅದಕ್ಕೆ ಸಮಾಧಿ ಅಂತ ಅನಿಸ್ತದೆ. ಅದನ್ನ ಗಟ್ಟಿ ಮಾಡ್ಕೊಳ್ಳೋ ಸಂಬಂಧ ನಾವು ಅಭ್ಯಾಸ ಮಾಡ್ಬೇಕು. ಇದನ್ನ ಕೇಳುವುದು ಹೇಳುವುದು ಅಭ್ಯಾಸ. ಎದರ ಬಗ್ಗೆ? ನಮ್ಮ ಇರುವಿನ ಬಗ್ಗೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನು ನಾವು ಮಾಡ್ಬೇಕು. ಅವಾಗ ನಮಗದ ಅನುಭವ ಗೊತ್ತದೆ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯದು ಅಂತ. ಹೌದು, ಅಜ್ಞಾನದ ಕತ್ತಲೆ ಹರಿಯಲಾರ. ನಿತ್ಯ ಅನುಭವಿಗಳ ಮಾತನ್ನ ಕೇಳಬೇಕು ನಾವು. ಅನುಭವಿಗಳ ನುಡಿಗಳಿಂದಲ್ಲಿದೆ ಅಜ್ಞಾನದ ಕತ್ತಲೆಯು ಹರಿಯಲಾರದು. 100 ಸೂರ್ಯರು ಹುಟ್ಟಲಿ, 100 ಚಂದ್ರರು ಹುಟ್ಟಲಿ, 1000 ಸೂರ್ಯ ಚಂದ್ರರು ಹುಟ್ಟರು, ಅಜ್ಞಾನದ ಕತ್ತಲೆ ಹೋಗುದಿಲ್ಲ ನಮಗೆ. ಅನುಭವಿಗಳ ನುಡಿಗಳನ್ನ ಕೇಳು, ಒಂದು 4 ಮಾತು. ಅವಾಗ ಕ್ರಮೇಣ ನಿನಗೆ ಅಜ್ಞಾನ ಎಲ್ಲ ಹೋಗಾಕತ್ತೈತಿ. ಕಿವಿಗೆ ಭೂಷಣ ಆದ ಅನುಭವಿಗಳ ಅನುಭವವನ್ನು ನುಡಿಯನ್ನ ಕೇಳೋದು ಅಂತ. ನಿತ್ಯ ಕೇಳು, ತಿಳಿದೇ ಇರಲಿ, ಕೇಳೋದು ಬಿಡಬೇಡ. ನಿನಗೆ ಬೇಕಾದಂತ ಅಜ್ಞಾನ ಅದು ಇವತ್ತು ನಿನಗ ಮುಂದೆ ಪರಿಣಾಮ ಆಗೈತಿ ಇರ್ತದೆ ನಿನಗೆ. ಆ ಮಾತು ಕಿವಿಗೆ ಬಿತ್ತಂದ್ರೆ ಅದನ್ನ ತಪ್ಪಿಸ್ಕೋಬೇಡ್ರಿ ಅಂತ. ಕೇಳೋದು ಬಿಡಬೇಡ್ರಿಪ್ಪ, ತಿಳಿದೇ ಇರ್ಲಿ. ಅದು ಮುಂದೆ ನಿನಗೆ ದೊಡ್ಡ ಲಾಭದ. ಈ ಹೊರಗಿನ ಸುದ್ದಿ, ಬಾಳೆ ಸುದ್ದಿ ಕೇಳೋದ್ರಿಂದ ಏನೂ ಲಾಭ ಇಲ್ಲ. ಅದರಿಂದ ಇದ್ರಾಗ ನಿನಗೆ ಬೆನಿಫಿಟ್ ಐತಿ. ಇದನ್ನ ಕೇಳೋದ್ರಿಂದ ಮುಂದೆ ಪರಿಣಾಮ ಆಗೈತಿ ಇರ್ತೈತಿ. ಬೇಕಾದತ್ತ ದೊಡ್ಡದನಪ್ಪ ಅವ, ವಿಷಯ ಬಡಕದಾನಂದ್ರೆ ಸುಧಾ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತಾನೆ. ಇದನ್ನು ಕೇಳೋದ್ರಿಂದ ಎಂದೂ ವ್ಯರ್ಥ ಆಗುದಿಲ್ಲ. ಇದಕ್ಕಾಗಿ ಪಟ್ಟಂತ ಶ್ರಮ ಎಂದೂ ವ್ಯರ್ಥ ಆಗುದಿಲ್ಲ. ಈ ಬಾಳೆ ಸಂಬಂಧ ಏನು ಪಡ್ಕೋತಿಯಲ್ಲ, ವ್ಯಾಳೆ ಎಲ್ಲ ವ್ಯರ್ಥ, ಒಟ್ಟು ಉಪಯೋಗ ಇಲ್ಲ. ಅದು ಮಾಡೋದಿಲ್ಲ. ಗುಡ್ಡಕ್ಕಲ್ಲಿ ಹೊತ್ತಂಗ ನೀವು ಬಾಳೆ ಮಾಡಿ ಮಟ್ಟಿ ಗೋಡೆಗಿಟ್ಟೆ ಅಂತ, ಅಂಡಿ ಮಾಡಿ ಕುಂಡಿ ಕೊಟ್ಟೆ ಅಂತ. ಹೌದಿಲ್ಲ? ಇದು ಮತ್ತು ಕೆಬ್ಬತ್ತು ಕೆಲಬತ್ತು ಅನ್ಕೊಂತ ಹೋಗುದನ ಅನ್ನೋದಿಲ್ರಿ. ಅದನ್ನ ಅಂತಾರಲ್ಲ ಚಿನ್ನಿ ಆಡುವಾಗ, ಪುಟಿಗೆ ಹೊಡಿಯುವ ತಪ್ಪಿ ಅಂದ್ರೆ ಮುಗಿದು ಹೋಯ್ತು ನೋಡು. ಹೌದಿಲ್ಲ? ಈಗ ಮನುಷ್ಯನ ಜನ್ಮದ ಇದಾಗ ಪುಟಿಗೆ ಎದ್ದೈತಿ, ಈಗ ಹೊಡ್ಕೋ ಇದನ್ನ ಪಾರಾಗಿ. ಈಗ ತಪ್ಪಿ ಅಂದ್ರೆ ಮತ್ತು ನೀ ಕೆಬ್ಬತ್ತು ಕೆಲಬತ್ತುನ ಅನ್ನೋದು ಐತಿಲ್ಲ. ಚಿನ್ನಿ ಬಡಿಗೆ ಆಟ ಆಡ್ತಿದ್ರು. ಹೌದು, ಅದ್ರಾಗ ಐತಿ ಅದ. ಹೌದಿಲ್ಲ? ಈಗ ಪುಟಿಗೆ ಎದ್ದೈತಿ. ಈಗ ಅಂತ ಅವಕಾಶ ಸಿಕ್ಕೈತಿ, ಮಾಡ್ಕೋ ಈ ಕೆಲಸ. ಮತ್ತಿಂತ ಒಂದು ಅವಕಾಶ ಸಿಗುದಿಲ್ಲ ನಿನಗೆ. ಮನುಷ್ಯನ ಜನ್ಮ ಅಂತ ಅವ್ರ ಮಾರ್ಗದರ್ಶನ, ಇಂಥ ಮಾತು ಎಲ್ಲಿ ಸಿಗ್ಬೇಕು ನಿನಗೆ? ಬರೀ ಅಲ್ಲೇ ಅಜ್ಞಾನ ಅವ ಮಾತು. ಎಲ್ಲಿ ಹೋದ್ರು ಇವಪ್ಪ, ಜಗತ್ತಿನ ತುಂಬ ಎಲ್ಲಿ ಹೋದ್ರು ಹುಡುಕ್ಯಾಡ್ರು ಸಿಗುದಿಲ್ಲ ನಿನಗಿದೆ. ಜಗತ್ತಿನ ತುಂಬಾ ಅಡ್ಡಾರ, ನಿಮ್ಗೆ ಯಾರು ಇಂಥವ್ ಕಿವಿಗೆ ಬೀಳ್ತಾವನು? ನಿವ್ವಳ ಅನುಭವದ ವಿಚಾರಗಳು ಎಲ್ಲಾರ ಸಿಗ್ತಾವನು ನೋಡ್ರಿ ನೀವು. ಸಿಕ್ಕರೆ ಏನೋ ನಿನ್ನ ಭಾಗ್ಯ ಅಂತವ್ರು. ಎಲ್ಲೋ ಒಬ್ರು ಇಲ್ಲ ಅಂತ ಹೇಳಕ್ ಹೋದ್ರ ಸಿಗಬಹುದು. ಎಲ್ಲೋ ಒಬ್ರು ಅಂತವ್ರು ಅದಾರ, ಬಹಳ ಕಡಿಮೆ. ಕೋಟಿಗಳಲ್ಲಿ ಜನಕ್ಕೊಬ್ಬ ಸಿಗ್ತಾರೆ ನಿಮ್ಗೆ. ಅದಕ್ಕೆ ಲಾಭ ಮಾಡ್ಕೋರಿ. ವ್ಯಾಳೆ ಅತ್ಯಮೂಲ್ಯವಾದದ್ದು. ಸದುಪಯೋಗ ಮಾಡ್ಕೋರಿ. ಇದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಐತಿ ನೋಡಿ. ಹಾನಿ ಮಾಡಲು ಬೇಡಿ ಉತ್ಸಪ್ಪಗಳಿದ ಮಾನವ ಜನ್ಮ ದೊಡ್ಡದು ಅಂತ ಯಾಕೆ ಹೇಳ್ಯಾರ? ಬಾಕಿ ಜನ್ಮದಾಗಿ ಅವಕಾಶ ಇಲ್ಲ, ನಿನಗೆ ಚಾನ್ಸೇ ಇಲ್ಲ.
ಮುಂದೆ ಇಂಥ ಜನ್ಮ ಬರ್ತೈತಿ ಅನ್ನೋದಾರ ಏನು ಬರಸೈತಿ ಹೇಳ್ರಿ ನೀವು. ಎಂತೆಂಥ ಜನ್ಮ ಕಾದ್ ಕೂತಾವ ನಾವು ಮಾಡಿದ ಕರ್ಮಕ್ಕನುಸಾರ. ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಾವ ಜನ್ಮಗಳು, ಬಂದತಿ ಇರ್ತಾವ. ಎಂಥ ಜನ್ಮದ ಕೆಲಸ ಮಾಡ್ತೀವಿ ಅಂತ ಜನ್ಮ. ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದ್ದಾನೆ, ಪಶು ಪಕ್ಷಿಗಳ ಜನ್ಮನ ಬರ್ತದೆ. ರಾಕ್ಷಸಿ ಪೈಶಾಚಿಕ ಕೃತಿಗಳನ್ನು ಮಾಡಿ ರಾಕ್ಷಸಿ ಜನ್ಮ ಕಾದು ಕೂತಾವ. ಹೀನ ಜನ್ಮಗಳು. ಮನುಷ್ಯನ ಜನ್ಮದ ಕೆಲಸ ಆದಾಗ ತೊಡಗಿದ್ರೆ ಮನುಷ್ಯನ ಜನ್ಮ ಬರ್ತೈತಿ. ಇನ್ನೇ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಮನುಷ್ಯನ ಜನ್ಮ ಬರುವಂಗಾರ ಮನುಷ್ಯರಂಗೆ ವರ್ತನ ಮಾಡಾಕ್ ಕಲೀರಿ. ಮನುಷ್ಯರ ಅಂತ ಯಾರಿಗಿಂತಾರೆ? ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ಬಿಡ್ರಿ ಅಂತ. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲ್ಲವ ಮನುಷ್ಯ. ಮನುಷ್ಯ ವೃತ್ತಿ ಉಳ್ಳವ. ಏನ್ ಇನ್ನೊಬ್ರು ತೊಂದ್ರೆ ಕೊಟ್ರು ನಾವು ಕೊಡೋದು ಬೇಡಪ್ಪ. ಅವ್ನು ಕೊಟ್ರು ಕೊಡುವಲ್ಲ, ಅವ ಅಜ್ಞಾನಿ, ನನಗೆ ಗೊತ್ತಿಲ್ಲ, ನಾವು ಮಾಡೋದು ಬೇಡ. ನಾವೇನು ಕಡಿಮೆ ಅಂತ ತಿಳ್ಕೊಂಡು ಅವಾಗ ತೊಂದ್ರೆ ಕೊಡಕ್ ಮಾಡಕ್ ಹೋಗ್ಬಾರ್ದು. ಒಳ್ಳೇದನ್ನ ಬಯಸು, ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ. ಅವಾಗ ಮನುಷ್ಯ ಅಂತ. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವ ಕುಲಜ ಅಂತ. ಎಲ್ಲರೂ ಈ ಜಗತ್ತಿನ ಜೀವಿಗಳೆಲ್ಲ ಸುಖದಿಂದ ಬಾಳುವಂತಾಗಲಿ ಅಂತ. ಅಂತ ವೃತ್ತಿ, ಮನುಷ್ಯನ ವೃತ್ತಿ ನಿನಗೆ ಬಂತು ಅಂದ್ರೆ ಅವಾಗ ನಿನಗೆ ಮನುಷ್ಯತ್ವ ಬಂತು ಅಂತ. ಇನ್ನೊಬ್ಬರಿಗೆ ಹಿತ ಮಾಡವ ಅವ್ ಮನುಷ್ಯ ಅಂತ. ಕೆಡಕ್ ಮಾಡವ ಮನುಷ್ಯ ಅಲ್ಲ ಅವ. ಇದೊಳೆ ಭೇಟಿ ಆತಪ್ಪ ನಮಗಿದು ಅಂತಿರ್ತಾರ. ಯಾಕ್ರಿ? ಇದನ್ನೊಳೆ ಭೇಟಿ ಆತ್ಪ ಇದ್ರ ಮುಖ ಅಂತ. ಒಳ್ಳೆಯವರ ಇನ್ನೊಬ್ಬರಿಗೆ ಉಪಕಾರ ಆಗುವಂತಾವ್ ಇದ್ದ ಅಂದ್ರೆ ಯಾಕ್ರಿ? ಈ ದೇವ್ರು ಬಂದಂಗ ಬಂದು ನೋಡಪ್ಪ ಅಂತ. ಜನರಿಗೆ ಹಿತವಂತ ಬಯಸವ, ಹಂಗ ಬದುಕು. ಅಂದಾಗ ನಿನ್ಗೆ ಇನ್ನೇ ಮನುಷ್ಯನ ಜನ್ಮ ಬರುವಂಗ ಅಂತ ಒಳ್ಳೆ ಕರ್ಮಗಳನ್ನು ಮಾಡು. ನೀತಿವಂತನಾಗುವ ಅಂದ್ರೆ ಇನ್ನೇ ಮನುಷ್ಯನ ಜನ್ಮ ಬರ್ತೈತಿ. ನೀತಿ ಬಿಟ್ರೆ ಇನ್ನೊಂದು ಮನುಷ್ಯನ ಜನ್ಮನ ಬರುದು ನಿಮ್ಗೆ. ನೀತಿ ಅಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ, ಧರ್ಮಾಚರಣೆ. ಧರ್ಮಕ್ಕನುಸಾರವಾಗಿ ನಿನ್ನ ಆಚರಣೆ ಇತ್ತಂದ್ರೆ ಮತ್ತೆ ಮನುಷ್ಯನ ಜನ್ಮರ ಬರ್ತದೆ. ಅದಕ್ಕೆ ಧರ್ಮವನ್ನು ಬಿಡಬೇಡ್ರಿಪ್ಪ ಅಂತ. ಅದು ನಿನ್ನನ್ನ ಉನ್ನತ ಮಟ್ಟಕ್ಕೆ ಒಯ್ತೈತಿ. ಉತ್ತರೋತ್ತರ ಜನ್ಮಕ್ಕೆ ಹೋದ ನಿನ್ನ ಮುಕ್ತನನ್ನ ಮಾಡ್ತೈತಿ ಧರ್ಮಾಚರಣೆ. ಅದಕ್ಕನುಸಾರವಾಗಿ ನಿನ್ನ ವ್ಯವಹಾರ ಎಲ್ಲ ನಡಿಬೇಕು. ಧರ್ಮದಿಂದ ನಿನ್ನ ಅರ್ಥ ಮತ್ತು ಕಾಮಗಳ ವ್ಯವಹಾರ. ದುಡ್ಡು ಗಳಿಸಬೇಕಾದ್ರೂ ಧರ್ಮದಿಂದ ಗಳಿಸು. ನಿನ್ನ ವಿಷಯೇಂದ್ರ ಸಂಪರ್ಕ ಭೋಗ ಮಾಡ್ಬೇಕಾದ್ರೂ ನಿನ್ನದನ್ನೋದ್ರಾಗಷ್ಟ ನೀನು ನೋಡ್ಕೊ. ಅನ್ಯದ ವಸ್ತುಗಳಲ್ಲಿ ಹಣಿಕೆ ಹಾಕಬೇಕು. ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಅದಾಗಿದ್ರೆ ಚಂದ ಅಕ್ಕಿತ್ತು, ನಮಗೆ ಬೇಯಿಸಕ್ಕಿತ್ತು ಅಂದ್ರೆ ನಾವು ಹೋಗ್ತೀನಿ ಅಧರ್ಮ ಮಾರ್ಗಕ್ಕೆ ಹೋದಿನಿ. ಅವೆಲ್ಲ ಮುಂದೆ ಪಶು ಪಕ್ಷಿಗಳ ಜನ್ಮದೋಳು ವಚನದೋಳು ಎಡವಿಡದಿರಿ ಅಂತ ಬಂದೈತಲ್ಲ. ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ, ಅಭಕ್ಷ ಸೇವನೆ, ಪರಿವಿಡಿದಿ ಪಾತಕಗಳು, ಪಶು ಪಕ್ಷಿಗಳ ಮೃಗಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೋಳು ಎಡಬಿಡಿದಿರಿ. ಇಂಥವೆಲ್ಲ ಎಚ್ಚರಿಕೆ ಕೊಟ್ಟಾರ. ಮನುಷ್ಯನ ಜನ್ಮ ಬರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡಕ್ಕೆ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂದ್ರೆ ಮತ್ತೆ ಮನುಷ್ಯನ ಜನ್ಮ ಬರ್ತೈತೆ ಅಂತ ಮೊದಲಿಗೆ ಹೇಳ್ಯಾರ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲವುದು ನರರಿಗೆ ಮುಖ. ಇನ್ನೊಬ್ಬರಿಗೆ ತೊಂದರೆ ಕೊಡೋದನ್ನ ಮಾಡಕ್ ಹೋಗ್ಬೇಡಪ್ಪ. ಇನ್ನೊಬ್ಬರಿಗೆ ಹಿತವಾದದನ್ನ ಮಾಡಿ. ಇದ ಪೂಜೆ. ಈ ಪೂಜೆ ಹಿಡೀರಿ, ಇನ್ನೇ ಮನುಷ್ಯನ ಜನ್ಮ ಬರ್ತೈತಿ. ನಿನ್ಗೆ ಉತ್ತರೋತ್ತರ ಜನ್ಮ ಬರ್ತೈತಿ. ನಿನಗೆ ಇಚ್ಛಿತ ಫಲಗಳು ಸಿಗ್ತಾವ ಈ ಪೂಜೆ ಹಿಡಿದ್ರೆ. ಯಾವುದೇ ರೀತಿಯಿಂದ ಇನ್ನೊಬ್ಬರಿಗೆ ನಾವು ಸಂತೋಷ ಆಗ್ಬೇಕು. ಪರೋಪಕಾರ. ಯಾವಾಗ ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡೇವಿ, ಏನಕ್ಕೇನ ಪ್ರಕಾರೇನ ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಮಂತ್ರ. ಇದೇ ದೇವರ ಪೂಜೆ. ಇದನ್ನ ನಾವು ಅಳವಡಿಸ್ಕೋಬೇಕಾಗೈತಿ. ಅಂದಾಗ ನಮ್ಮ ಅಂತ ಕೃತಿಗಳು ಎಂತ ಕೃತಿ ಕರ್ಮ ಮಾಡ್ತೇವೆ ಅಂತ ಜನ್ಮ ಕಾಡ್ಕೋತ. ಮನುಷ್ಯನಾಗ ಏನಿರ್ತೈತಿ ಅಂತ ಮಾತುಕೃತಿಗಳಲ್ಲೇ ಓದ್ತಾವ. ಈ ನಿಜವಾದ ನಮ್ಮ ಇರುವಿನ ಕಡೆ ಲಕ್ಷ್ಯ ಇತ್ತಂದ್ರೆ ಅಂತ ಒಳ್ಳೇದನ್ನ ಬರ್ತಾವ. ಒಳ್ಳೆಯದನ್ನ ಕೃತಿಗಳು ಜರುಗ್ತಾವ. ಒಳ್ಳೆ ಮಾತು, ಒಳ್ಳೆಯ ಕೃತಿಗಳು. ಬರೀ ವಿಷಯದ ಆಶಯ ಇತ್ತಂದ್ರೆ ಇನ್ನೊಬ್ರಿಗೆ ಹಿತ ಮಾಡಕ್ ಹಚ್ಚುದಲ್ರಿ ಅದು. ವಿಷಯದ ಆಶಯ ಏನು, ಸ್ವಾರ್ಥ ಏನೈತಲ್ಲ, ಯಾರನ್ನೂ ನೋಡಕ್ ಹಚ್ಚುದಿಲ್ಲ. ಸ್ವಂತ ಅಣ್ಣ ತಮ್ಮರದಾರ ನೋಡ, ತಂದೆ ತಾಯಿ ನೋಡುದಿಲ್ಲ, ಮಕ್ಕಳು ಮರಿನೂ ನೋಡುದಿಲ್ಲ. ತನ್ನ ಸ್ವಾರ್ಥಕ್ಕ ಏನೆಲ್ಲ ಹೊಲಸು ವ್ಯವಹಾರ ಮಾಡಿದಿಂದ ಅದ್ರ ಫಲ ಹೀನ ಸ್ಥಿತಿ ಬರ್ತೈತಿ. ರಾಕ್ಷಸಿ ಕೃತಿಗಳು ಜರುಗುದ ರಾಕ್ಷಸಿ ಜನ್ಮ ಬರ್ತೈತಿ. ಯಾವ ಜನ್ಮದ ಕೆಲಸ ಮಾಡ್ತೀವಿ ಯಾವ ಜನ್ಮ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದವ್ರು ಎಷ್ಟು ಮಂದಿ ಇದ್ರೆ ಹೇಳಿದ್ರೆ ಮನುಷ್ಯರಂತೆ ವರ್ತಿಸತಕ್ಕಂಥವ್ರು ಯಾರು ದೇವಿಗೆ ಒಬ್ಬರ ಸಿಗ್ತಾರನ ಮನುಷ್ಯರನ್ನವ್ರು? ನಿಮ್ಮ ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಏರಿಯಾದಾಗ ಹುಡುಕ್ಯಾಡ್ರಿ ನೀವು. ಇನ್ನೊಬ್ಬರಿಗೆ ಕೆಡಕಾಗದಂಗ ನಾವು ಆಚರಣೆ ಇಟ್ಕೋಬೇಕು. ಇಷ್ಟು ಹಿಡಿದ್ರೆ ಸಾಕು. ಇದ ಪೂಜೆ ನೋಡು. ಇದಕ್ಕಿಂತ ಹೆಚ್ಚಿನ ಪೂಜೆ
ಯಾವುದೂ ಇಲ್ಲ. ನಮ್ಮಿಂದ ಯಾರಿಗೂ ತೊಂದರೆ ಆಗು, ಆದಷ್ಟು ನಮ್ಮಿಂದ ಉಪಕಾರ ಆಗು. ನನಗೆ ಉಪಕಾರ ಮಾಡಕ್ಕಾಗ್ಲಿ, ಇನ್ನೊಬ್ರಿಗೆ ಸಹಾಯ ಮಾಡಕ್ಕಾಗ್ಲಿ, ಕೆಡಕ್ ಮಾತ್ರ ಮಾಡಕ್ ಹೋಗ್ಬೇಡ. ಹಿಂಗ ಬದುಕು ಅಂದ್ರೆ ನಿನ್ನ ಬದುಕಿಗೆ ಸಾರ್ಥಕತೆ ಆಗ್ತದೆ. ಎದಕ್ ಬದುಕಿ ಏನ್ ಮಾಡಿದಿಲ್ಲ? ಇನ್ನೊಬ್ಬರಿಗೆ ಪೀಡಾ ಕೊಡಕ್, ವಿಷಯದ ಆಶಾ ಸಂಬಂಧ ಏನೆಲ್ಲ ಹುಚ್ಚ ಹುಟ್ಟಿ ಕರ್ಮಗಳನ್ನು ಮಾಡಿ ಅದನ್ನ ನಾಳೆ ಕೇಳ್ತಾರನ್ನ ಯಮಲೋಕ ಹಾಳಾಗೈತೆ ಅಂತ ಹೇಳಿ ಆವ ಬಲ ಹಿಡಿದು ಅಖಿಲ ದುರಿತವನೆಸಗಿ ಜೀವಿಸುವೆ ಮಾಜದು ಸುರಿಲೇ ಮಾನವ ಅಂತ ಹಾಳಾಗಿ ಹೋಗೈತೆ ಅಂತ ಹೇಳಿ ಯಮಲೋಕ ಅಲ್ಲಿ ಏನ್ ಜವಾಬ್ ಕೊಡಾಕ ಯಾರ ಬರ್ತಾರ ನಿನಗೆ? ಅಲ್ಲಿ ಮಾಡಿದ ಕರ್ಮದಿಂದ ತಪ್ಪು ಯಾರು ಅದಾರ ಮಾಫ್ ಮಾಡೋರಲ್ಲಿ? ಯಾರು ಬರೋದಿಲ್ಲ ನಿನಗೆ. ಏನೆಲ್ಲ ಹುಚ್ಚ ಬಟ್ಟೆ ಕರ್ಮ ಮಾಡಿ ನೀನ್ ಬಿಡಿಸ್ಕೊಳಕ್ ಯಾರ ಹೆಂಡ್ರು ಮಕ್ಕಳು ಬರೋದಿಲ್ಲ, ಯಾರ ಸಂಬಂಧಿಕರು ಬರೋದಿಲ್ಲ ನಿನಗೆ. ಅದಕ್ಕೆ ಬಹಳ ಎಚ್ಚರದಿಂದ ನೋಡ್ಕೋ. ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀತಿ ತಪ್ಪಿ ನಡೆದರೆ ನರಕ ಅನುಭವಿಸ್ಬೇಕು. ಎದಕ್ಕೆ? ನೀತಿ ಬಿಡೋದು ಆಚರಿಸುತ್ತ ಅಂತ ಹೇಳ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎಚ್ಚರದಿಂದ ಇರ್ಬೇಕು ನಾವು. ವಿಷಯದ ಆಶಾ ಸಂಬಂಧ ಹೊಲಸ ವ್ಯವಹಾರ ಮಾಡ್ತೇವೆ, ಸುಳ್ಳು ಹೇಳುದು, ಮೋಸ ಮಾಡುದು, ಅವನ ಮಾಡ ನೀತಿ ಬಿಡುದು. ಅದನ್ನ ಹೇಳ್ಯಾರಿಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದ ನೀತಿ, ಹೌದಿಲ್ಲ? ಅದಕ್ಕೆ ಅಹಿಂಸಾ ಅಂತೇಳಿ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಯಮನಿಯಮಾದಿಗಳ ಪಾಲನ ಮಾಡುವಂತ. ಇದು ಯಾವುದೇ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದಿಲ್ಲ, ಅದಕ್ಕಿಂತ ಮೊದಲು ಆಗೇ ಇಲ್ಲನ. ಅವನ ಒಬ್ಬರ ಹೆಸರಿನ ಮ್ಯಾಗಿಂದ ಬಂದಿಲ್ಲ. ಬಸವಣ್ಣ ಹೇಳ್ಯಾನಂತ, ಅದಕ್ಕಿಂತ ಮೊದಲು ಹೇಳ್ಯಾರಲ್ಲ ಅದನ್ನ ವೇದದೊಳಗೆ. ಅದನ್ನ ತಗೊಳಂಗಿಲ್ಲ. ಯಾಕ್ರಿ? ಅವು ವೇದಗಳ ನಮ್ಗೆ ಸಂಬಂಧ ಇಲ್ಲ ಅಂತ ಇರ್ತಾರ, ಹೌದಿಲ್ಲ? ಅದು ಕೆಲವರಿಗೆ ಇದು ಅನಿಸ್ತೈತಿ. ಅವನ್ನೆಲ್ಲ ನೋಡ್ಕೋ. ಅವು ಒಬ್ಬ ಯಾರ ಹೆಸರು ಸಹಿತ ಇಟ್ಟಿಲ್ಲ ಅವ್ರಕ್ಕ. ಅವು ಅಂತ ಇದನ್ನಿಟ್ಟಾರ. ಅವು ಹಿಂದೂ ಮಾಡಿದ ಒಬ್ಬರ ಹೆಸರಿಟ್ಟಾರನವ್ರು. ಇವ್ರ ಸ್ವಾರ್ಥಿಗಳ ಹೆಸರಿಟ್ರ ಅವಕ್ಕ ಇವರಿಂದ ಬಂದೈತಿ ಅಂತ. ಯಾರ ಅಡಿಗೆ ಮನೆಗಿಂದ ತಯಾರು ಮಾಡಿ ಕೊಟ್ಟಿಲ್ಲ ಅವನ್ನ. ಅನಾದಿ ಕಾಲದಿಂದ ನಮ್ಮ ಋಷಿ ಮುನಿಗಳು ಹೇಳ್ಕೊಂತ ಬಂದದ್ದು. ಅದರ ಅಭಿಮಾನ ಹಿಡ್ಕೊಂಡು, ಒಬ್ಬ ವ್ಯಕ್ತಿಯ ಅಭಿಮಾನ ಹಿಡ್ಕೊಂಡು ಗುಂಪು ಕಟ್ಕೊಂಡು ಹೊಡೆದಾಡ್ತೀರಿ ನೀವು. ಪರಿಚ್ಛಿನ್ನತ್ವ ಭಾವ ಬಂತ ನಿನಗಲ್ಲಿ, ವ್ಯಕ್ತಿ ಭಾವ ಬಂತ. ಅದಕ್ಕೆ ಅವನ್ನ ಇಟ್ಟಿಲ್ಲ ಮಹಾತ್ಮರು ಅವನ್ನೆಲ್ಲ. ಅವರು ನೋಡ್ರಿ, ಒಬ್ಬರ ವೇದಗಳು ಯಾರು ಹೆಸರು ಸಹಿತಿಲ್ಲ. ಅದ ಅಭಿಮಾನ ಇಲ್ಲ ಅಲ್ಲಿ. ಏನ್ ಅಭಿಮಾನ ಅಂಕಿತ ನಾಮ ಇಟ್ಕೊಂಡು ಅಹಂಕಾರಕ್ಕೆ ಬಿತ್ತು ಅವು. ಅದಕ್ಕೆ ಜ್ಞಾನ ಆಗುದಿಲ್ಲ. ನಾನು ಬರ್ದೇನಂದ್ರೆ ಹೋತದ. ನನ್ನದಲ್ಲಪ್ಪ. ನಿಮ್ಮ ಋಷಿಮುನಿಗೆ ಹೇಳ್ಕೊತ ಬಂದದ್ದಂತ ಅಜ್ಜವರು, ಅವ್ರಿಗೆ ಎಂತ ಇದಿದ್ರು ಸಹಿತ ನಾ ಹೇಳಿದ್ದಲ್ಪ, ನಿಮ್ಮ ಅನಾದಿ ಕಾಲದಿಂದ ನಿಮ್ಮ ಋಷಿಮುನಿಗಳು ಹೇಳ್ಕೊಂತ ಬಂದದ್ದು ಅಂತ. ಅಹಂಕಾರ ರಹಿತಾಗಿ ಯಾವ ಅದನ್ನ ಅಭ್ಯಾಸ ಮಾಡ್ತಾನ ಅವ ಮುಕ್ತ ಆಗ್ತಾನ. ಇದು ನಾನಾ ಮಾಡೀನಿ ಅಂತ ನನ್ನ ಹೆಸರು ಇಟ್ಟಿ ಹತ್ತಿ ನೋಡ್ರಿ ನಿನಗೆ ಬಂತ, ಮತ್ತೆ ಜನ್ಮ ಬರ್ತೈತಿ ನಿನಗೆ. ದೊಡ್ಡ ರಾಕ್ಷಸ ಹಾಕಿನಿ ಅಂತ, ಹೌದಿಲ್ಲ? ಅವ ಬ್ರಹ್ಮ ರಾಕ್ಷಸ ಆಗುವುದು. ನಾನ ಮಾಡೀನಿ, ನಾನ ಹೇಳೀನಿ ಅಂತ, ನಾನ ಬರ್ದೇನಿ. ಇದನ್ನ ಎಷ್ಟೊಂದು ಅಭಿಮಾನ, ಅಹಂಕಾರ ಒಳಗೆ ತುಂಬಿಟ್ಟಿದೆ. ಅಂದಾಗೆ ನಮಗೆಲ್ಲ ಹೀನ ಸ್ಥಿತಿ ಬರ್ತದೆ. ಅಹಂಕಾರ ರಹಿತಾಗಿ ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ನನ್ನದಲ್ಲಪ್ಪ, ನಂದು ಅಲ್ಲ, ನಾನೂ ಅಲ್ಲ ಇದು. ಇವನ್ನೆಲ್ಲ ತೆಗಿ. ನಾನು ಹೋದ್ರೆ ಹೋಗಬಲ್ಲೆ ಗುರುಗಳೇ ಅಂತ ಹೇಳ್ಯಾರ ಕನಕದಾಸರಿಗೆ. ವ್ಯಾಸರಾಯರು ಹೇಳ್ಯಾರ, ಹೌದಿಲ್ಲ? ಅವ್ರ ಗುರುಗಳು ಯಾರು ಹೊಕ್ಕಿರು ವೈಕುಂಠಕ್ಕೆ ಅಂದ್ರೆ ನಾನು ಹೋದ್ರೆ ಹೋಗಬಲ್ಲೆ ಗುರುಗಳೇ ಅಂತ. ಈ ನಾನು ನನ್ನದು ಅನ್ನೋದು ಏನೋ ಹೋತಂದ್ರೆ ನೀನು ಮುಕ್ತ ಇದಿ ಅನ್ನೋದು ನಿನಗೆ ಹೋಗಿ ಬರ್ತೈತಿ. ಬಿಡ.